ಹಲ್ಲೆಲೂಯಾ. ದೇವರ ನಮಗೆ ಸ್ತೋತ್ರವಾಗಲಿ. ಇವತ್ತಿನ ವಾಕ್ಯ ಭಾಗಕ್ಕೆ ಹೋಗುವ ಕರ್ತನು ನಮ್ಮ ಜೊತೆ ಮಾತಾಡುವಂತನು, ಆತನ ಸಮ್ಮುಖದಲ್ಲಿ ಯೇಸು ನಮಗಾಗಿ ಮಾಡಿದಂತ ಎಲ್ಲ ಅದ್ಭುತ ಕಾರ್ಯಗಳು ನೋಡ್ತೇವೆ. ಆತನು ಸರ್ವಶಕ್ತನಾದ ದೇವರ ಮಗನಾಗಿ ಆತನು ದೇವರಾಗಿದ್ದಾನೆ. ನಾವು ಪ್ರಕಟಣೆಯಲ್ಲಿ ರೆವಲ್ಯೂಷನ್ 1:8 ನೋಡುವಂತರಾಗಿದ್ದಾನೆ. ಐ ಆಮ್ ದ ಆಲ್ಫಾ ಅಂಡ್ ದ ಒಮೆಗಾ, ನಾನೇ ಮೊದಲನೆಯವನು ನಾನೇ ಕೊನೆಯವನು ಅಂತೇಳಿ ದೇವರು ತನ್ನಂತಾನೆ ಪ್ರಕಟಪಡಿಸ್ತಾನೆ. ನೀವು ಬೇಕಾದ್ರೆ ಓದಿ ರಿವಿಲೇಷನ್ ಪ್ರಕಟಣೆ 1:18 ನಾವು ಓದುವಂತರಾಗಿದ್ದೀವಿ. ದೇವರು ನಾನೇ ಮೊದಲನೆಯವನು ಕೊನೆಯವನು ಅಂತ ಹೇಳುವಂತನಾಗಿದ್ದಾನೆ. ಓದಿ. ನಾನು ಆದಿಯು ಅಂತ್ಯವು ವರ್ತಮಾನ ಭೂತ ಭವಿಷ್ಯ ತಕ್ಕ ಕಾಲಗಳಲ್ಲಿ ಇರುವವನು ಸರ್ವಶಕ್ತನು ಆಗಿದ್ದೇನೆ ಎಂದು ದೇವರಾದ ಕರ್ತನು ಹೇಳುತ್ತಾನೆ. ಆಮೆನ್. ನೋಡು, ದೇವರಾದ ಕರ್ತನು ಯಾರು? ನಜರೇತಿನ ಯೇಸು ಕ್ರಿಸ್ತ, ಇನ್ ಕ್ರೈಸ್ಟ್. ನಾವು ದೇವರ ಸಮ್ಮುಖದ ಹೋಗ್ಬೇಕು. ಆತನೇನ ಪ್ರೆಸೆಂಟ್, ಪಾಸ್ಟ್, ಫ್ಯೂಚರ್, ಮತ್ತೆ ಆತನು ಆರಂಭ, ಆತನು ಮತ್ತೆ ಅಂತ್ಯ. ನೋಡಿ, ದೇವರಿಗೆ ಯಾವುದು ಅಸಾಧ್ಯವಾಗಿಲ್ಲ. ನಾವು ಇಲ್ಲಿ ನೋಡುವಂಥದ್ದು ಭಾಗ್ಯ. ದೇವರು ಅನಿಸಿಕೊಳ್ಳುವುದಕ್ಕೆ ಯಾರಿಗಾದರೂ ಸಾಮರ್ಥ್ಯ ಉಂಟಾ? ನಾವು ನಮ್ಮನ್ನು ನಾವೇ ಅಲ್ಫಾ ಒಮೆಗಾ ಅಂತ ಹೇಳ್ಕೊಳಕ್ ಆಗುತ್ತದ? ನಾವೇ ಪ್ರಾರಂಭ ನಾವೇ ಅಂತ್ಯ ಅಂತ ಹೇಳುವುದಕ್ಕೆ ಯಾರಿಂದ ಆಗ್ತದ? ಯಾರಿಂದ ಇಲ್ಲ. ಯಾಕ? ನಮ್ಮಲ್ಲಿ ಅಂತ ಸೌಭಾಗ್ಯವಿಲ್ಲ, ನಮ್ಮಲ್ಲಿ ಅಂತ ಶ್ರಮೆ ಇಲ್ಲ. ಯಾಕಂದ್ರೆ ನಾವು ಪಾಪಿಗಳು. ಆದ್ರೆ ದೇವರು ತನ್ನ ಬಾಯಿಂದ ಹೇಳ್ತಾ ಇದ್ದಾನೆ, ಕರ್ತನು ನಾನೇ ಅಲ್ಫಾ ಒಮೆಗಾ, ನಾನೇ ಮೊದಲನೆಯವನು, ನಾನೇ ಕೊನೆಯವನು. ಐ ಆಮ್ ಬಿಗಿನಿಂಗ್ ಅಂಡ್ ದ ಲಾಸ್ಟ್. ನೋಡ್ರಿ, ದೇವರು ಬಿಗಿನಿಂಗು ಆತನೇ ಹಣ, ಎಂಡು ಅವನೇ ಹಣ. ಅವನಿಂದನೇ ಪ್ರಾರಂಭ ಸೃಷ್ಟಿ, ಆತನಿಂದನೇ ಮುಗಿಯಲ್ಪಡ್ತದೆ. ಆತನೇ ಫ್ಯೂಚರ್ ಇದ್ದಾನೆ, ಆತನೇ ಪಾಸ್ಟ್ ಇದ್ದಾನೆ. ಆತನಿಗಾಗಿ ನಾವೇನು ಮಾಡಬೇಕು? ಮನವಿ ಹೋಗಬೇಕು. ಯಾರಿಗಾದರೂ ಈತನು ಕರ್ತನಾದ ಯೇಸು ಕ್ರಿಸ್ತನು ದೇವರ ಮಗನಲ್ಲ, ಈತನು ದೇವರಲ್ಲ ಅಂತ ಹೇಳಿದಾಗ ಈ ವಚನದ ಮೂಲಕ ನೀವು ಮಾತಾಡಬಹುದು. ಯಾರಿಗೆ ಅಧಿಕಾರ ಕೊಡ್ತಾರೆ? ಯಾರಲ್ಲಿ ಅಧಿಕಾರವಿದೆ? ನಾನೇ ಈ ಸಮಸ್ತವನ್ನು ನಡೆಸುವಂತ ದೇವರಿದ್ದೆ ಅಂತ ಹೇಳ್ತಾ ಇದ್ದೇನೆ. ಅಲ್ಫಾ ಒಮೆಗಾ, ಪ್ರಾರಂಭ ಅಂತ್ಯವು ಆತನಾಗಿದ್ದಾನೆ. ನಾವು ದೇವರಿಗೆ ಯಾವ ರೀತಿ ಕರೆ ಮಾಡಬೇಕು, ದೇವರ ಸಮ್ಮುಖದಲ್ಲಿ ನಾವು ಯಾವ ರೀತಿ ನಡಿಬೇಕು, ಆತನು ನಾವು ಕರೆಯುವಾಗ ನಮ್ಮನ್ನು ಯಾವ ರೀತಿಯಾಗಿ ಆತನ ಆನ್ಸರ್ ಮಾಡುವಂತನಾಗಿದ್ದಾನೆ, ನಮ್ಗೆ ಉತ್ತರ ಯಾವ ರೀತಿಯಾಗಿ ಕೊಡುವಂತನಂತೇಳಿ ಇವತ್ತಿನ ವಾಕ್ಯವನ್ನು ನೋಡುವಂತರಾಗಿದ್ದೇವೆ. ಯಾಕಂದ್ರೆ ಆತನೇ ಮೊದಲನೆಯವನು, ಆತನೇ ಕೊನೆಯವನು ಆಗಿದ್ದಾನೆ. ಆತನಿಗೆ ಯಾವುದೂ ಅಸಾಧ್ಯವಾಗುವುದಿಲ್ಲ. ಆ ಕರ್ತನಾದ ಯೇಸು ಕ್ರಿಸ್ತನ ಸಮ್ಮುಖದಲ್ಲಿ ನೀವು ಏನೇನು ಮನವಿ ಮಾಡ್ತೀರಿ, ದೇವರು ನಿಮ್ಮ ಕರೆಯನ್ನು ಯಾವ ರೀತಿಯಾಗಿ ಸ್ವೀಕರಿಸ್ತಾನೆ ಅಂತೇಳಿ ನಾವು ನೋಡ್ತೇವೆ. ನೀವು ಇದೇ ವಚನ ತೆಗಿರಿ. ಮೊದಲನೇದಾಗಿ ಜೆರೆಮಿಯ 33ನೇ ಸಂಧಿ 3ನೇ ವಚನ ಓದ್ರಿ. ಅಲ್ಲಿ ದೇವರು ನಿಮ್ಮನ್ನು ಯಾವ ರೀತಿಯಾಗಿ ಕರೆಯಲ್ಪಡ್ತಾನೆ, ನೀವು ಕರೆಯುವಾಗ ಆತ ನಿಮಗೆ ಯಾವ ರೀತಿಯಾಗಿ ಉತ್ತರವನ್ನು ಕೊಡುವಂತನಾಗಿದ್ದಾನೆ ಅಂತ ನೋಡಿರಿ. ಜೆರೆಮಿಯ 33ನೇ ಸಂಧಿ 3ನೇ ವಚನ. ಜೆರೆಮಿಯ ನಾನು ನಿನಗೆ ಸದುತ್ತರವನ್ನು ದಯಪಾಲಿಸಿ ನಿನಗೆ ತಿಳಿಯದ ಮಹತ್ವ ಕಾರ್ಯಗಳನ್ನು ಗೂಢಾರ್ಥಗಳನ್ನು ಗೋಚರಪಡಿಸುವೆನು. ನೋಡಿ, ಯಾರು ದೇವರಿಗೆ ನೀನು ಯಾವಾಗ ಕರೆ ಮಾಡ್ತಿ, ದೇವರ ಸಮ್ಮುಖದ ಹೋಗಿ ನೀ ಯಾವಾಗ ಕರೆ ಹಿಡಿದಿ, ನೀ ದೇವರಿಗೆ ಎಲ್ಲಿ ಕೇಳುವಂತ ಪ್ರಶ್ನೆ ಕೇಳಿದಾಗ ಆತ ನಿನಗೆ ಎಲ್ಲ ರಹಸ್ಯಗಳನ್ನು ಗುಡಾರ್ಥಗಳನ್ನು ನಿನ್ನನ್ನು ಬಿಚ್ಚಿ ತಿಳಿಸುವಂತನಾಗಿದ್ದಾನೆ. ನೀ ಎಲ್ಲಿವರೆಗ ದೇವರು ನಿನ್ನ ಕರೆಯುವುದೇ ಇಲ್ಲ, ಆತನಿಗೆ ನೀನು ಕರೆಯುವುದೇ ಇಲ್ಲ ಅಂದರೆ ನಿನ್ನ ಸಮ್ಮುಖದಲ್ಲಿ ಯಾರು ಮಾತಾಡುವರು? ನಿನ್ನ ಎಲ್ಲ ಚಿಂತೆ ದುಃಖಗಳು ನಿನ್ನಲ್ಲಿ ಇಟ್ಟುಕೊಳ್ಳುತ್ತಿ. ಆತನು ನಮಗಾಗಿ ಎಷ್ಟೆಲ್ಲ ಕಾರ್ಯಗಳು ಮಾಡಿದ್ದಾನೆ. ಆ ಕಾರ್ಯಗಳಿಗೆ ನಾವು ಏನ್ ಮಾಡ್ಬೇಕು? ಮೊದಲಾಗಿ ಜೆರೆಮಿಯನು ಯಾವ ರೀತಿ ದೇವರ ಸಮ್ಮುಖದಲ್ಲಿ ಮಾತಾಡ್ತಾ ಇದ್ದಾನೆ. ಆತನು ನಮಗಾಗಿ ಕರೆಯುವಂತ ದೇವರಾಗಿದ್ದಾನೆ. ನಾವು ಎಲ್ಲಿವರೆಗೆ ಆತನನ್ನು ಕರೆಯುವುದಿಲ್ಲ, ನಾವು ಎಲ್ಲಿವರೆಗೆ ಆತನನ್ನು ಅಂಗೀಕರಿಸುವುದಿಲ್ಲ, ನಮ್ಮನ್ನು ನಾವೇ ಬಹಳ ಬುದ್ಧಿವಂತರಂತ ಹೇಳಿ, ನಮ್ಮನ್ನು ನಾವೇ ಬಹಳ ಚುರುಕು ಬುದ್ಧಿ ಉಳ್ಳವರಂತ ಹೇಳಿ ನಾವು ನಡೆಯುವಂತರಾಗಿದ್ದೇವೆ. ಆದರೆ ದೇವರ ಸಮ್ಮುಖದಲ್ಲಿ ಜೆರೆಮಿಯನನ್ನು ದೇವರು ಹೇಳುವ ಮಾತೇನು? ನನ್ನನ್ನು ಕರೆಯುವವರನ್ನು ನಾನು ರಹಸ್ಯಗಳನ್ನು ಗುಡಾರ್ಥಗಳನ್ನು ಎಲ್ಲವನ್ನು ಬಿಚ್ಚಿ ನಿನ್ನನ್ನು ಹೇಳುವಂತನಾಗಿದ್ದೇನೆ. ನಿನ್ನನ್ನು ಕಾಯುವಂತ ದೇವರು ನಾನಾಗಿದ್ದೇನೆ. ನನಗೆ ಮೊರೆ ಇಡು, ನನಗೆ ಮೊರೆ ಇಟ್ಟಿದಾಗ ನಿನ್ನ ಎಲ್ಲ ಕಾರ್ಯಗಳು ಮುಂದೆ ಮಾಡುತ್ತೇನೆ ಅಂತ ಹೇಳ್ತಾನೆ. ಅದೇ ರೀತಿಯಾಗಿ ಏನು ಬರೆಯಲ್ಪಟ್ಟಿದೆ? ಗುಡಾರ್ಥಗಳನ್ನು ಗೋಚರಪಡಿಸುವೆನು.
ಸದ್ದುತ್ತರವನ್ನು ದಯಪಾಲಿಸುವೆನು. ಸದ್ದುತ್ತರ ಅಂದ್ರೆ ಏನು? ನಿಮ್ಗೆ ಏನು ಇಚ್ಛೆಗಳು ಎಲ್ಲ ಪೂರೈಸುವಂತ ದೇವರಾಗಿದೆ. ಇಂಥ ದೇವರು ನಿಮಗೆ ಕರೆಯುವಾಗ ನೀವು ಯಾವ ರೀತಿಯಾಗಿ ದೇವರ ಸಮ್ಮುಖದಿಂದ ನಿತ್ಯ ಹಿಂದೆ ಹೋಗ್ತಾ ಇದ್ದೀರಿ? ಈ ಲೋಕದಲ್ಲಿ ಈ ಸೃಷ್ಟಿಯಲ್ಲಿ ಬಂದಿದ ಮೇಲೆ ಎಷ್ಟು ಜನರೇಷನ್ ಫಾಸ್ಟ್ ಆಗಿ ಹೋಗ್ತಾ ಇದ್ದದಲ್ಲ, ಅಷ್ಟು ಜನರು ಕೆಟ್ಟು ಹೋಗ್ತಾ ಇದ್ದಾರೆ. ಯಾಕಂದ್ರೆ ದೇವರ ಭಯವಿಲ್ಲ ಅವ್ರ ಹತ್ರ. ಯಾರು ದೇವರಿಗೆ ಕರೆ ಮಾಡ್ತಾ ಇಲ್ಲ. ಯಾರಿಗೆ ಏನಾದ್ರೂ ಸಮಸ್ಯೆ ಆದ್ರೆ ಮೊದಲನೇದಾಗಿ ಡಾಕ್ಟರ್ ಹತ್ರ ಓಡಿ ಹೋಗ್ತಾರೆ. ಎರಡನೇದಾಗಿ ಏನ್ ಊಟ ಮಾಡ್ಬೇಕು, ಏನ್ ತಿನ್ಬೇಕು ಅಂತ ಹೇಳಿ ತನ್ನಂತಾನೆ ಚಿಂತಿಸ್ತಾರೆ. ದೇವರು ನಮಗೆ ಏನ್ ಮಾತಾಡಿದಾನೆ? ನಾವು ಮತ್ತಾಯನು ಬರೆದ ಸುವಾರ್ತೆ 7ನೇ ಸಂಧಿ 7ನೇ ವಚನದಲ್ಲಿ ನೋಡ್ಬೋದು. ದೇವರು ಹೇಳ್ತಾನ, ನೀನು ನನ್ನನ್ನು ಕೇಳು, ನಾನು ಕೊಡ್ತೇನೆ, ತಟ್ಟು ತೆರಿತೇನೆ, ಬೇಡು ನಿನ್ನನ್ನು ಕೊಡಲ್ಪಡ್ತದ ಅಂತ ಹೇಳ್ತಾನ. ನೀವು ಓದ್ರಿ ಆ ವಚನ ಇನ್ನೂ ಉತ್ತಮವಾಗಿ ಇದೆ. ದೇವರು ನಿಮ್ಮ ಸಮ್ಮುಖದಲ್ಲಿ ಮಾತಾಡ್ತಾನೆ. ಬೇಡಿಕೊಳ್ಳಿ ನಿಮಗೆ ದೊರಕುವುದು, ಹುಡುಕಿರಿ ನಿಮಗೆ ಸಿಕ್ಕುವುದು, ತಟ್ಟಿರಿ ನಿಮಗೆ ತೆರೆಯುವುದು. ಆಮೆನ್. ನೋಡಿ, ದೇವರ ಸಮ್ಮುಖದಲ್ಲಿ ನಿಮಗೆ ಏನಾದ್ರೂ ಕಡಿಮೆ ಆದರೆ ನೀವೇನ್ ಮಾಡಬೇಕು? ಆತನಿಗೆ ತಟ್ಟಬೇಕು. ತಟ್ಟಿದಾಗ ಏನಾಗ್ತಾನ? ನಿಮಗೆ ಕೊಡಲ್ಪಡ್ತಾನ. ದೇವರಿಗೆ ಒಂದು ಅತಿ ಉತ್ತಮವಾದ ಸಾಮ್ಯದ ರೂಪವಾಗಿ ಮಾತನಾಡುತ್ತಾನೆ. ಒಬ್ಬ ಗೆಳೆಯನು ಬರ್ತಾನೆ, ಇಬ್ಬರು ಗೆಳೆಯರು ಒಂದು ಊರಲ್ಲಿ ವಾಸ ಮಾಡ್ತಾರೆ. ಆ ಗೆಳೆಯರು ಏನ್ ಮಾಡ್ತಾನ? ಒಬ್ಬ ಗೆಳೆಯ ರಾತ್ರಿ ಸಮಯದಲ್ಲಿ ಬರ್ತಾನೆ. ಬಂದಾಗ ಆ ಗೆಳೆಯನ ಹತ್ರ ಹೋಗಿ ಅವನು ಬಂದಿದ್ದ ಒಂದು ಉಲ್ಲಾಸದಿಂದ ಆ ಗೆಳೆಯನ ಏನ್ ಮಾಡ್ತಾನ? ಇನ್ನೊಬ್ಬನ ಗೆಳೆಯನ ಮನೆಗೆ ಹೋಗುತ್ತಾನ. ಹೋದಾಗ ಆತನ ಏನ್ ಮಾಡ್ತಾನ? ಹೋಗಿ ಆ ಇನ್ನೊಬ್ಬನ ಗೆಳೆಯನ ಕದವನ್ನು ಕಟ್ಟುವಂತನಾಗಿದ್ದಾನೆ. ತಟ್ಟುವಾಗ ಆ ಒಳಗಡೆಯಿಂದ ಆತನ ಸ್ನೇಹಿತನು ಯಾರು ಅಂತ ಕೇಳಿದಾಗ, ನಾನು ನಿನ್ನ ಸ್ನೇಹಿತನು ಅಂತೇಳಿ ಕರೆಯಲ್ಪಡ್ತಾನೆ. ಯಾಕ ಈ ಹೊತ್ತಿಗೆ ನನ್ನಲ್ಲಿ ಬಂದಿದೆ ಅಂದ್ರೆ, ನನ್ನ ಗೆಳೆಯನು ಬಹಳ ದಣಿದಾನೆ, ಹಸಿದಿದ್ದಾನೆ, ಬಹಳ ದೂರಿಂದ ಪ್ರಯಾಣ ಮಾಡಿ ಬಂದಿದ್ದಾನೆ, ಅವನಿಗೆ ಒಂದು ರೊಟ್ಟಿ ಆದ್ರೂ ನೀನು ಕಡವಾಗಿ ಕೊಡು ಅಂತ ಹೇಳಿ ಕೇಳುವಂತನಾಗಿದ್ದಾನೆ. ಆದರೆ ಒಳಗಡೆ ಮಲಗಿದ ಆ ಗೆಳೆಯನೇನ್ ಹೇಳ್ತಾನ? ಇಲ್ಲ ಇಲ್ಲ, ನಾಳೆ ಮುಂಜಾನೆ ಬಾ, ನನ್ನ ಚಿಕ್ಕ ಚಿಕ್ಕ ಮಕ್ಕಳು ನಾವೆಲ್ಲ ಮಲ್ಕೊಂಡಿದ್ದೇವೆ ಅಂತ ಹೇಳ್ತಾನೆ. ಆದ್ರೆ ಮತ್ತೆ ತಿರುಗಿ ಏನ್ ಮಾಡ್ತಾನ ಗೆಳೆಯನು? ಆತನ ಗೆಳೆಯ ಬಂದಿನವನಿಗಾಗಿ ಮತ್ತೆ ಕದ ತಟ್ತಾನೆ. ಗೆಳೆಯನೇ ಗೆಳೆಯನೇ ಎದ್ದೇಳು ಎದ್ದೇಳು ಅಂತಾನ. ಅವಾಗಂತಾನ, ಯಾಕೆ ನನಗೆ ಪದೇ ಪದೇ ನನ್ನನ್ನು ಕಾಣಿಸ್ತಿ? ಈ ಕುಡಲ, ಹೋಗು ಮಲ್ಕೋ, ನಾ ಎದ್ದು ಬರಲ್ಲ, ನಾ ಮಲ್ಕೊಂಡಿದ್ದೇನೆ, ಇದು ಹೇಳಲ್ಲ ಅಂತ ಹೇಳ್ತಾನ. ಆದ್ರೂ ಅವನ್ ಏನ್ ಮಾಡ್ತಾನ? ಶ್ರಮೆ ಪಡ್ತಾ ಇರ್ತಾನೆ. ಯಾರಿಗಾಗಿ? ತನ್ನ ಗೆಳೆಯನಿಗಾಗಿ. ಯಾರಿಗೆ ಕೇಳ್ತಾ ಇದ್ದಾನ? ಗೆಳೆಯನಿಗೆ ಕೇಳ್ತಾ ಇದ್ದಾನ. ಇಲ್ಲಿ ದೇವರ ಸಾಮ್ಯ ರೂಪವಾಗಿ ಮಾತಾಡ್ತಾನೆ. ಅದಕ್ಕೆ ಮತ್ತೆ ಕದ ತರ್ತಾನ 3 ಟೈಮ್ ತಟ್ಟಿದಾಗ ಆತನಿಗೆ ಎದ್ದು ಬಂದು ಆತನನ್ನು ಅವನಿಗೊಂದು ಊಟ ಕೊಡುವಂತೆ ಒಂದು ರೊಟ್ಟಿಯನ್ನು ಕೊಡುವಂತನಾಗಿದ್ದಾನೆ. ಇಲ್ಲಿ ದೇವರು ಅದೇ ಸಾಮ್ಯ ರೂಪವಾಗಿ ನಿಮ್ಗೆ ಮಾತಾಡಿದೇನೆಂದ್ರೆ, ನೀವು ಯಾವಾಗ ಪ್ರತಿನಿತ್ಯ ತಟ್ಟುತ್ತಾ ಇರ್ತೀರ, ದೇವರಿಗೆ ಮನವಿ, ನಿಮ್ಮ ಪ್ರಾರ್ಥನೆ, ದೇವರು ನಿಮ್ಮ ಮಾರ್ಗವನ್ನು ತೆರೆಯುವಂತನಾಗಿದ್ದಾನೆ. ನಿಮ್ಮ ಕರೆಯನ್ನು ಕೇಳ್ತಾನೆ. ನೀವು ಯಾವ ರೀತಿಯಿಂದ ಯಾರಿಗಾದ್ರೂ ಬೇಕಾದ್ರೆ ಫೋನ್ ಹಚ್ಚಿ ಹಂಗ್ ಮಾತಾಡ್ತಿರಲ್ಲ, ಅದೇ ರೀತಿಯಾಗಿ ದೇವರಿಗೆ ಪ್ರತಿನಿತ್ಯ ಕರೆ ಮಾಡ್ತಾ ಇರ್ಬೇಕು. ದೇವರೇ, ನನ್ನ ಈ ಸಮಸ್ಯೆ, ಈ ರೋಗ, ಈ ಚಿಂತೆ, ನನಗೆ ಐಶ್ವರ್ಯವಂತ ಮಾಡು, ನನ್ನನ್ನು ಧನವಂತನಂತ ಮಾಡು. ದೇವರು ಯಾರಿಗೂ ತಿರಸ್ಕರಿಸಿಲ್ಲ. ಒಳ್ಳೆ ಕೆಲಸದಿಂದ, ಒಳ್ಳೆ ಮಾರ್ಗದಿಂದ ಧನ ಗೌರವ ಗಳಿಸಬಹುದು. ನಮಗೆಲ್ಲ ಅಧಿಕಾರ ಕೊಟ್ಟಿದ್ದಾನೆ. ದೇವರು ಮಾತ್ರ ರಕ್ಷಣೆಗಾಗಿ ಬಂದಿಲ್ಲ. ಅವನು ಯಾರು ಹೇಳ್ದ? ನನಗೆ ತಟ್ಟಿದಾಗ ಆ ತಟ್ಟುವುದರಿಂದ ಅವನು ಬೇಜಾರವಾಗಿ, ಏನಪ್ಪ ಇವ ನನಗೆ ಬಿಡ್ತಾನೆ ಇಲ್ಲ. ಅದೇ ದೇವರ ಸಮ್ಮುಖದಲ್ಲಿ ನೀವು ಅದೇ ತಟ್ಟುತ್ತಬೇಕು. ಎಲ್ಲಿವರೆಗೆ ನೀವು ತಟ್ಟುತ್ತಾ ಇಲ್ಲ ಅಂದ್ರೆ, ನೀನು ಇವತ್ತು ಪ್ರಾರ್ಥನೆ ಮಾಡಿ ಮತ್ತೆ ಬರೋ ವರ್ಷ ಪ್ರಾರ್ಥನೆ ಮಾಡಿದ್ರೆ ನಿನ್ನ ಪ್ರಾರ್ಥನೆಗೆ ಉತ್ತರ ಸಿಗಲ್ಲ. ನೀನು ಇವತ್ತು ಪ್ರಾರ್ಥನೆ ಮಾಡಿದಿ, ಮಧ್ಯಾಹ್ನ ಪ್ರಾರ್ಥನೆ ಮಾಡಿದಿ, ಸಂಜೆ ಪ್ರಾರ್ಥನೆ ಮಾಡಿದಿ, ನೀ ಹೋಗಿ ಕುಡುಕರ ಮಧ್ಯದಲ್ಲಿ ಕೂತಿದಂದ್ರೆ ದೇವರು ನಿನಗೆ ಆಶೀರ್ವಾದ ಬರಲ್ಲ. ಯಾಕಂದ್ರೆ ನೀನು ಅಲ್ಲಿ ಆಡುವ ಒಂದೊಂದು ಕೆಟ್ಟ ಮಾತಿಗೆ ನೀನು ಅಧೀನರಾಗಿದ್ದಿ. ನಿನ್ನ ಅಭಿಷೇಕ ಕಳೆದು ಹೋಗುತ್ತದೆ. ನೀನು ಹೇಳ್ತಿ, ದೇವರೇ, ನಾನು 3 ಸತಿ ಪ್ರಾರ್ಥಿಸ್ತಾ ಇದ್ದೇನೆ, ನಿನ್ನ ವಾಕ್ಯದ ಮೇಲೆ ನಡೀತಾ ಇದ್ದೇನೆ, ಯಾಕೆ ನನಗೆ ಇನ್ನು ನಿನ್ನ ಆಶೀರ್ವಾದ ಸಿಕ್ಕಿಲ್ಲ? ಯಾಕೆ ನಿನ್ನ ಸಾಮರ್ಥ್ಯದಲ್ಲಿ ನಡೆದಿಲ್ಲ? ನೋಡು, ನೀನು ಯೋಚನೆನೇ ಮಾಡಲ್ಲ, ಆದ್ರೆ ದೇವರ ಮೇಲೆ ನೀನು ಬ್ಲೇಮ್ ಹಾಕ್ತಿ. ಅದ್ರ ನಿಜವಾಗಿ ನಡೆಯುತ್ತಿರೋದೇನು? ನೀ ಕೆಟ್ಟತನದಲ್ಲಿ ಹೋಗಿ ಅವ್ರು ಇಲ್ಲದಾರಂತ ಮಾತುಗಳು ಕೇಳಿ ನಿನ್ನ ಮನಸ್ಸಲ್ಲಿ ಅದೇ ತುಂಬತದ. ನೀ ಆಲೋಚನೆಯಲ್ಲ ಅದು ತುಂಬಿ, ಬಾಯಿಂದ ಹೇಳಿಲ್ಲೇನೋ, ಬಾಯಿಂದ ಕುಡ್ದಿಲ್ಲೇನೋ, ಆದ್ರೆ ನಿನಗ ಪ್ರತಿನಿತ್ಯ ಅವ್ರು ಮಾತಾಡುವ ಮಾತಿನಲ್ಲಿ ನಿನಗೆ ಉತ್ಸಾಹ ಬರ್ತದ. ಒಂದು ಏನಾಗ್ತದ? ವಾವ್,
ಎಷ್ಟು ಚೆನ್ನಾಗಿ ಕುಡಿತಾ ಇದ್ದಾರೆ, ಎಷ್ಟು ಭಾರಿ ಭಾರಿ ಮಾತಾಡ್ತಾರ. ನಾ ಏನ್ ಪ್ರಾರ್ಥನೆ ಮಾಡತ್ತಿದೆ ಅಂತ ಹೃದಯದಾಗ ಏನ್ ಮಾಡ್ತದ, ಸೈತಾನ ನಿಮಗೆ ಬೀಜ ಬಿತ್ತು ಅಂತನಾಗಿದ್ದಾನೆ. ಆ ಬಿತ್ತಿದಾಗ ನೀವು ದಿನನಿತ್ಯ ಪ್ರಾರ್ಥನೆ ಮಾಡುತ್ತಿದೆ, ದೇವರೇ ನನ್ನ ಪ್ರಾರ್ಥನೆಗೆ ಉತ್ತರ ಸಿಗ್ತಾ ಇಲ್ಲ, ನನ್ನ ಕರೆಗೆ ನೀನು ಆನ್ಸರ್ ಮಾಡ್ತಾನೆ ಇಲ್ಲ, ನೀ ಇಷ್ಟೆಲ್ಲ ವಾಕ್ಯಗಳು ಬರ್ತಿದಲ್ಲ, ನನಗೆ ತಟ್ಟಿರಿ, ನಾನು ನಿನಗೆ ತೆರಿತೆ ಅಂತ ಹೇಳಿದಿ, ನನಗೆ ಯಾಕೆ ತೆರೆದಿಲ್ಲ? ಏನ್ ಮಾಡಿದಿ? ಅಲ್ಲಿ ಹೋಗಿ ಪಾಪ ಮಾಡುತ್ತಿದಿ. ಮತ್ತೇನ್ ಮಾಡ್ತಿ? ಹೋಗಿ ನೀನು ಇನ್ನೊಬ್ಬರ ಹಿಂದೆ ಮಾತಾಡ್ತಿ, ಇನ್ನೊಬ್ಬರಿಗೆ ಚಾಡಿ ಹೇಳ್ತಿ, ಮತ್ತೆ ಇಲ್ಲಿ ಬಂದು ಪ್ರಾರ್ಥಿಸ್ತಿ, ಇನ್ನೊಬ್ಬರ ಮನೆ ಹಾಳು ಮಾಡ್ತಿ, ಇಲ್ಲಿ ಬಂದು ಪ್ರಾರ್ಥಿಸ್ತಿ. ನಿನ್ನ ಕಾರ್ಯ ಎಲ್ಲಿ ತಟ್ಟಬೇಕು? ನೀ ಎಲ್ಲಿ ಕಟ್ಟಿಂದ ಹೋಗ್ತದ? ತಟ್ಟದೇ ಆಗಲ್ಲ. ದೇವರೇನ್ ಹೇಳ್ತಾನ, ನೀನು ಮಾಡಿದ ಪಾಪ ನಿನ್ನಲ್ಲಿ ಅದನ್ನ ಎಲ್ಲಿ ಕೊಡ್ಲಿ ಹೇಳು? ಏನ್ ಸಾಮರ್ಥ್ಯ ಕೊಡ್ಲಿ ನಿನಗ? ಆ ಸಾಮರ್ಥ್ಯ ನಿನಗೆ ಇಟ್ಕೊಳ್ಳುವಂತ ಶ್ರಮೆ ಅದನ ಅಂತ ಕೇಳ್ತಾನೆ ಮೊದಲು ದೇವರು. ನಿನಗೆ ಸಾಮರ್ಥ್ಯ ಕೊಡ್ತೆ, ನಿನಗೆ ವರಗಳು ಕೊಡ್ತೆ, ಎಲ್ಲ ಕೊಡ್ತೆ, ನಿನಗೆ ಐಶ್ವರ್ಯ ಕೊಡ್ತೆ, ನಿನಗೆ ಇಟ್ಕೊಳ್ಳುವಂತ ಸಾಮರ್ಥ್ಯ ಅದನ. ನೀ ಯಾರ ಮಧ್ಯದಲ್ಲಿ ಹೋಗಿ ವಾಸಿಸ್ತಾ ಇದ್ದಿ, ನೀ ಯಾರ ಬಗ್ಗೆ ಮಾತಾಡ್ತಾ ಇದ್ದಿ, ಒಂದು ದಿವಸ ನಿನಗೆ ಇದೇ ಗತಿ ಬರ್ತದಲ್ಲ. ಅದಕ್ಕೆ ನಿನಗೆ ಸಾಮರ್ಥ್ಯ ಕೊಡೋಕ್ಕಿಂತ ಮೊದಲು ನಿನ್ನ ಹೃದಯ ನೀನು ಶುದ್ಧಿಪಡಿಸು ಅಂತ ಹೇಳ್ತಾನೆ ದೇವರು. ಒಣ ಕರೆ ಮಾಡಿ ತಟ್ಟುವುದು ನಮಗೆ ಆಗುದಿಲ್ಲ. ಆ ತಟ್ಟುವುದಕ್ಕೆ ಆ ಸಮ್ಮುಖದಲ್ಲಿ ಇರ್ಬೇಕು. ನೀವು ಯಾರಾದ್ರೂ ರಾಜನ ಬಳಿಗೆ ಹೋಗಿರಿ, ಒಬ್ಬ ರಾಜ ಇರ್ತಾನ ಅಂತ ತಿಳ್ಕೊರಿ, ಅವನ ಹತ್ರ ಒಂದೇನು ಭಿಕ್ಷಕನಾಗಿ ಹೋಗಿರಿ, ಅವ ನಿಮ್ಗೆ ಮರ್ಯಾದೆ ಕೊಡ್ತಾನ, ಆ ಗೇಟಿನಲ್ಲಿ ಬರ್ಬಿಡಲ್ಲ. ಅದೇ ನೀವು ಚೆನ್ನಾಗಿ ತಯಾರಾಗಿ ಎಲ್ಲ ಒಂದು ಕಾರ್ ಅದ್ರೊಳಗೆ ಕುಂತ ಹೋಗ್ರಿ, ಅವಾಗ ನಿಮ್ಗೆ ಮರ್ಯಾದೆ ಬರ್ತೋ, ಇವನು ಒಬ್ಬ ಏನೋ ಒಳ್ಳೆ ವ್ಯಕ್ತಿ ಇದ್ದಿರ್ಬೋದು, ಒಂದು ಶ್ರೀಮಂತನಾಗಿದ್ದಾನೆ ಅಂತ ಹೇಳಿ ನಿಮ್ಗೆ ಏನ್ ಮಾಡ್ತಾನ, ಅವನು ಗೌರವ ಕೊಡುವಂತನಾಗಿದ್ದಾನೆ. ಅದೇ ಭಿಕ್ಷಕನಿಗೆ ಯಾರು ಗೌರವ ಕೊಡಲ್ಲ. ಅದೇ ದೇವರ ಸ್ಥಾನದಲ್ಲಿ ನೀವು ಮಾಡುವ ತಪ್ಪುಗಳು, ನೀವೇನ್ ಮಾಡ್ತೀರಿ? ಪಾಪಗಳು ಮಾಡಿ ಪಾಪದಲ್ಲಿ ಬಿದ್ದು ಹೋಗ್ತೀರಿ. ಎಷ್ಟೇ ತಟ್ಟಿದರೂ ನಿಮ್ಮ ಆ ಪ್ರಾರ್ಥನೆಗೆ ಉತ್ತರ ಸಿಗಲಾರದ ಕಾರಣ ನಾವು ಮಾಡುವ ಪಾಪ. ಹುಡುಕಿರಿ ಅಂತ ದೇವರು. ಏನ್ ಹುಡುಕ್ತಿರಿ? ನಿಮ್ಮ ದಿನನಿತ್ಯದ ಕಾರ್ಯ ಹುಡುಕ್ತಿರಿ. ನಾವು ಯಾರು ಮಾಡ್ಬೇಕು ದೇವ್ರೆ, ಎಲ್ಲಿಗೆ ಹೋಗ್ಬೇಕು ದೇವ್ರೆ, ನಾನು ಹುಡುಕ್ತಾ ಇದ್ದೆ, ನನಗೆ ಇದು ಬೇಕು ಅದು ಬೇಕಂತ ದೇವ್ರಿಗೆ ಮನವಿ ಮೇಲೆ ಮನವಿ ಮಾಡ್ತೀರಿ. ಆದರೆ ಮಾಡುವ ಕೆಲಸಗಳು ಒಂದು ಕರೆಕ್ಟ್ ಇಲ್ಲ. ದೇವರು ನಿಮಗೆ ಹೆಂಗ್ ಕೊಡುವಲ್ಪಡ್ತಾನ? ನೀವು ಹುಡುಕಿದಾಗ ಅದು ಹೆಂಗ್ ಸಿಗಲ್ಪಡ್ತದ? ನೀವು ದೇವರ ದಾಹನೆ ಇಲ್ಲ. ನೀ ಹೇಳಿದಿ, ದೇವ್ರೆ ನಾನು ಮುಂಜಾನೆ 9 ಗಂಟೆ ಪ್ರಾರ್ಥನೆ ಮಾಡ್ತೇನೆ ನಿನ್ ಸಮ್ಮುಖದಲ್ಲಿ, ನಾ ಸಂಜೆಗೆ ನಿನ್ ಜೊತೆ ಮಾತಾಡ್ತೆ, ನಿನ್ ಮಾರ್ಗದಲ್ಲಿ ನಡಿತೆ, ನಾ ಸುಳ್ಳು ಹೇಳಲ್ಲ, ಮೋಸ ಮಾಡಲ್ಲ, ಯಾರಿಗೆ ಚಾಡಿ ಹೇಳಲ್ಲ ಅಂತಿ. ಆಗ ನೀವು ಹುಡುಕ್ತಾ ಇರ್ತಿ. ಏನ್ ಹುಡುಕ್ತಿ? ನೀ ಯಾರ್ದೋ ಒಂದು ಹೋಗ್ತಿ, ನಿನಗೆ ಜಾಬ್ ಬರ್ತದ, ನೀ ಯಾರ್ದೋ ಜಾಬ್ ಹಾಳು ಮಾಡಿ ನಾವ್ ಇರ್ತೀನಿ, ನಿನಗೆ ಹೆಂಗ್ ಜಾಬ್ ಕೊಡ್ತಾನೆ ದೇವರು? ಕೊಡಲ್ಲ. ನೀ ಯಾರ್ದೋ ಮನಿ ಕಟ್ಲತ್ತಾಗ ಅವ್ರ ಮನಿ ಹಾಳು ಮಾಡ್ತಿ, ನಿನಗೆ ಹೆಂಗ್ ಮನಿ ಕಟ್ಸ್ಕೊಡ್ತಾನ? ನೀ ಎಷ್ಟು ಹುಡುಕ್ದ್ರು ಎಲ್ಲಿ ಸಿಗ್ತದ? ನಿನಗೆ ಸಿಗಲ್ಲ. ನಿನಗೆ ಜ್ಞಾನನೇ ಇಲ್ಲ. ನಿನಗೆ ಹರಿ ಏನದ? ದುಷ್ಟ ಆತ್ಮನ ಕಾರ್ಯಗಳದ. ನೀವು ಹುಡುಕ್ತಾ ಹೋಗ್ತಿ. ಆದ್ರೆ ನೀವು ಒಳ್ಳೆ ಹೃದಯವಾಗಿ, ಓ ಈತನ ಎಷ್ಟು ಒಳ್ಳೆಯವಾಗಿ ಮನೆ ಕಟ್ತಾ ಇದ್ದಾನೆ, ಇನ್ನು ಎಷ್ಟು ಸಮೃದ್ಧಿಯಾಗಿ ಮೇಲೆ ಹೇಳ್ತಾ ಇದ್ದಾನೆ, ದೇವರೇ ಮಗನ ನಿನ್ನ ಆಶೀರ್ವಾದ ಮಾಡು, ದುಷ್ಟ ಆತ್ಮನಿಂದ ತಪ್ಪಿಸಿ ಇವನಿಗೆ ಅಂದಾಗ ನೀನು ಹುಡುಕಿದ ಕಾರ್ಯ ನಿನ್ನ ಕೈಗೆ ಸಿಗುವಂತದಾಗಿದೆ. ನೀನು ಪ್ರಯಾಸ ಪಡುವ ಒಂದೊಂದು ಕಾರ್ಯ ನಿನಗೆ ಏನಾಗ್ತದ? ದೇವರು ನಿನ್ನ ಮುಂದೆ ತಂದು ಕೊಡುವಂತನಾಗಿದ್ದಾನೆ. ನೀ ಎಲ್ಲಿಗೆ ಹೋಗುವುದು ಬೇಕಾಗಿಲ್ಲ. ನಿನ್ನ ಕುಂತಲಿ ಜಾಗದಲ್ಲಿ ಪ್ರಾರ್ಥಿಸುವಾಗ ಆತನ ಸಾಮರ್ಥ್ಯದಿಂದ ನಿಮಗೆಲ್ಲ ಸಿಗುವುದದ. ನೋಡು, ತಟ್ಟಿರಿ, ಹುಡುಕಿರಿ, ಬೇಡಿರಿ. ಈಗ ಬೇಡುವಂತ ಯಾರಿರ್ತಾರ? ದೇವ್ರೇ ನಾ ಎಷ್ಟು ನಿನಗೆ ಮಾಡ್ತಿದ್ದೆ, ನನ್ನ ಜಪನೇ ಕೇಳ ಹೊಂಟಿ. ಯಾಕೆ ಕೇಳ್ತಾನೆ ದೇವ್ರು ನಿಮ್ಗ? ನಿಮ್ ಜಪ ಯಾಕೆ ಕೇಳ್ಬೇಕು ದೇವ್ರು? ಯಾಕೆ ನಿಮ್ಗೆ ಜಪ ಕೇಳಬೇಕು? ನೀವು ಒಳ್ಳೆ ರೀತಿ ಇದ್ದೀರಿ, ದೇವರ ಯಜ್ಞ ಮೇಲೆ ನಡ್ತೀರಿ, ದೇವರ ಮೇಲೆ ಭಯ ಭಕ್ತಿ ಅದನ ಇಲ್ಲ, ಭಯ ಭಕ್ತಿ ಇಲ್ಲ. ಅದಕ್ಕೆ ನೀವು ಏನ್ ಮಾಡಿದ್ರೆ ದೇವ್ರು ಏನ್ ಮಾಡ್ತಾನ? ಸುಮ್ಮನೆ ನಿಂದಿರ್ಬೇಕಾಗ್ತದೆ. ಯಾಕ? ನಿಮ್ಮ ನಡತೆ ಚಿಂತೆ ಎಲ್ಲ ಏನವ? ದುಷ್ಟನಂತವ. ನೀವು ಕಾರ್ಯ ಮಾಡೋದೆಲ್ಲ ದುಷ್ಟನಂತೆ ಕಾರ್ಯ ಮಾಡ್ತೀರಿ. ಎಲ್ಲಿ ನಿಮಗೆ ದೇವರು ಸ್ಮರಿಸಬೇಕು, ಯಾವ ರೀತಿಯಾಗಿ ಮಾಡ್ಬೇಕಂತ ನೀವು ಹೆಂಗ ನಿಮ್ಮನ್ನ ನೀವೇ ನೋಡ್ರಿ. ಬೇಡಿರಿ ಕೊಡ್ತೀನಿ ಅಂತ ಹೇಳೇನ, ತಟ್ಟಿರಿ ತೆಡಿತೀನಿ, ಹುಡುಕುರಿ ಸಿಗ್ತದಂತ ಹೇಳೇನ. ಅಲ್ಲಿ ಆ ಮನುಷ್ಯನು ತನ್ನ ಗೆಳೆಯನಿಗಾಗಿ ಎಷ್ಟೆಲ್ಲ ಪ್ರಯಾಸ ಪಡ್ತಾ ಇದ್ದಾನೆ. ರಾತ್ರಿ ಸಮಯದ ಹೋಗಿ ಕದ ತಟ್ಟುತ್ತಾ ತನ್ನ ಗೆಳೆಯನನ್ನು ಎಬ್ಬಿಸ್ತಾ ಇದ್ದಾನೆ. ಆ ಗೆಳೆಯನು ಹೇಳ್ತಾ ಇದ್ದಾನೆ, ನಾ ಬರಲ್ಲ, ನಾ ಕೊಡಲ್ಲ, ನನ್ನ ಮಕ್ಕಳು ಮಲ್ಕೊಂಡಾರ, ನಾ ಹೀಗೆ ಮಲ್ಕೊಂಡಿದ್ದೆ, ನಾ ಕದ ಹಾಕಿದೆ, ನಾ ಬಿಚ್ಚಲ್ಲ, ಅದು ಇದು ಅಂತ ಹೇಳಿ ಇನ್ನೂ ಅವನ ಹೇಳ್ತಾನ. ಆದ್ರೂ ಅವನ್ ಏನ್ ಮಾಡ್ತಾನ? ದೃಢವಾಗಿ ನಿಲ್ಲುತ್ತಾನ. ಅದೇ ದೃಢತೆ ನಿಂಬಲ್ ಬೇಕು. ನೀವು ತಟ್ಟುವಾಗ ಯೇಸುವನು 100ಕ್ಕೆ 100ರಷ್ಟಾಗಿ ತಟ್ಟಬೇಕು. ನೀವು ಯಾವ ದ್ರೋಹ, ಚಿಂತೆ, ದುಃಖ ಎಲ್ಲ ಮರಿಬೇಕು. ಕೆಟ್ಟ ಜನ ಇರಬಾರ್ದು, ಕೆಟ್ಟ ಮಾತಾಡೋರ ಜೊತೆ ಕೂಡಬಾರ್ದು, ಅವರ ಸಮ್ಮುಖದಲ್ಲಿ ನಿಂದಿರಬಾರ್ದು. ನೀವು ಹುಡುಕುವಾಗ ನಿಮ್ಮ ಹುಡುಕಿ ಹಿಂಗಿರ್ಬೇಕು, ದೇವರನ್ನೇ ನೀವು ಪ್ರತಿಷ್ಠೆಗೊಳ್ಬೇಕು. ಆತನ ವಚನವೇ ನನಗೆ ಹುಡುಕುವಂತದಾಗಿರ್ಬೇಕು. ಇನ್ನು ಎಷ್ಟಾಗಿ ಡೀಪ್ ಆಗಿ ಹುಡುಕ್ಲಿ, ಈ ಮನುಷ್ಯನು ತಪ್ಪಾಗಿದ್ದಾನ ಕರೆಕ್ಟ್ ಆಗಿದ್ದಾನ ಅಂತ ಹೇಳಿ ನೀವು
ಹುಡುಕ್ತಾ ಇರಬೇಕು ಆತನನ್ನು. ಆಗ ದೇವರು ನಿಮ್ಮನ್ನು ಹುಡುಕುವಂತನಾಗಿದ್ದಾನೆ. ಆತ ನಿಮ್ಮನ್ನು ಹುಡುಕುತ್ತಾ ಬರುತ್ತಾನೆ. ಆತ ನಿಮ್ಮನ್ನು ಕರೆಯುತ್ತಾನೆ. ಯಾವ ರೀತಿಯಾಗಿ ಜೆರೆಮಿಯಾಗೆ ಹೇಳ್ದ, ನೀ ನನ್ನನ್ನು ಕರಿ, ನಾನು ನಿನ್ನನ್ನು ಬರ್ತೇನೆ ನಿನ್ನ ಹತ್ರ, ನಿನಗೆ ರಹಸ್ಯಗಳು ಮಾತಾಡ್ತೆ. ಇವತ್ತು ನಿನಗೆ ಏನು ತಿಳಿಯಲಿಲ್ಲ, ನಿನ್ನ ತಲೆಯೆಲ್ಲ ಬ್ಲಾಕ್ ಆಗಿರ್ತದ, ಆದ್ರೆ ದೇವರ ಜ್ಞಾನ ತುಂಬುತ್ತದ. ವಿವೇಕ ತುಂಬಿದಾಗ ನಿನ್ನ ತೆರೆಯಲ್ಪಡ್ತದ. ಆಗ ನೀ ತಟ್ಟುವುದು, ಹುಡುಕುವುದು, ನಿನ್ನನ್ನು ಸಿಗಲ್ಪಡ್ತದ. ಅದೇ ಆಗಿ ನಾವು ಮತ್ತಿಂದು ನೋಡ್ತೀವಿ, ದೇವರು ಒಬ್ಬರೊಬ್ಬರು ಯಾಕೆ ಅನ್ಯೋನ್ಯತೆಯಾಗಿ ಪ್ರೀತಿಯಾಗಿ ಇರ್ಬೇಕಂತ ಹೇಳೋಣ. ನಾವು ಯಾಕೋಬನು ಬರೆದ ಪತ್ರಿಕೆ ನೋಡೋಣ, 5ನೇ ಸಂಧಿ 16ನೇ ವಚನ ನೋಡಿ. ಇಷ್ಟು ಉತ್ತಮವಾಗಿ ದೇವರು ಮಾತಾಡಿದಾನೆ. ಯಾರಿಗಾಗಿ ಯಾವ ರೀತಿಯಾಗಿ ನೀವು ಪ್ರಾರ್ಥಿಸಬೇಕು, ಎಲ್ಲಿ ಪ್ರಾರ್ಥಿಸಬೇಕು ಅಂತ ದೇವರು ನಿಮ್ಗೆ ಕಲಿಸುವಂತನಾಗಿದ್ದಾನೆ. ಹೀಗಿರಲು ನೀವು ಸ್ವಸ್ಥವಾಗಬೇಕಾದರೆ ನಿಮ್ಮ ಪಾಪಗಳನ್ನು ಒಬ್ಬರಿಗೊಬ್ಬರು ಅರಿಕೆ ಮಾಡಿ ಒಬ್ಬರಿಗೋಸ್ಕರ ಒಬ್ಬರು ದೇವರನ್ನು ಪ್ರಾರ್ಥಿಸಿರಿ. ಹೀಗಿರಲಾಗಿ ನೀವು ಒಬ್ಬರಿಗೊಬ್ಬರು ಪ್ರಾರ್ಥಿಸಬೇಕು. ಅಲ್ಲಿ ಯಾರಾದ್ರೂ ಪಾಸ್ಟರ್ಗಳಿಗೆ ತಗೊಂಡಾರ ದೇವರು ಇನ್ವಾಲ್ವ್ ಮಾಡಿ, ಅಲ್ಲಿ ಪಾಸ್ಟರ್ಸ್ ಪ್ರಾಫಿಟ್ಗಳು ಯಾರ ಹೆಸರು ತಗೊಂಡಿಲ್ಲ, ಯಾರಿಗೆಲ್ಲ ಸರ್ ದೇವರು ಒಬ್ಬರಿಗೊಬ್ಬರಾಗಿ. Page number 299. ದೇವರು 14ನೇ ಸಂಧಿ ಹೀಗಿರಲು ನೀವು ಸ್ವಸ್ಥವಾಗಬೇಕಾದರೆ ನಿಮ್ಮ ಪಾಪಗಳನ್ನು ಒಬ್ಬರಿಗೊಬ್ಬರು ಅರಿಕೆ ಮಾಡಿ ಒಬ್ಬರಿಗೋಸ್ಕರ ಒಬ್ಬರು ದೇವರನ್ನು ಪ್ರಾರ್ಥಿಸಿರಿ. ಏನಂತ ದೇವರು, ಇವತ್ತು ನೀವು ಆಲಯದಲ್ಲಿ ಕುಂತೀರಿ, ನಿಮ್ಮನ್ನು ನೀವು ಇಬ್ಬರೇ ಏನ್ ಮಾಡ್ಬೇಕು, ಚರ್ಚಿಸ್ಬೇಕು. ಯಾವುದು ದೇವರ ವಾಕ್ಯವನ್ನು ಚರ್ಚಿಸಿ ಆತನು ನಮಗಾಗಿ ಏನ್ ಕಾರ್ಯ ಇಟ್ಟಿದ್ದಾನೆ, ಆತನು ಯಾವ ಸಭೆಕ ಯಾವ ಸೇವಕನ ಹೆಸರು ಹೇಳಿಲ್ಲ. ದೇವರು ನಿಮ್ಮ ನೀವೇ ಇಬ್ಬರು ಕೂತು ಏನ್ ಮಾಡ್ಬೇಕು, ಚರ್ಚಿಸಬೇಕು. ಅದಕ್ಕಾಗಿ ಇವತ್ತು ನಾ ಏನ್ ಪಾಪ ಮಾಡಿದೆ, ಯಾವ ದ್ರೋಹಗಳಿಂದ ಹೊರಗೆ ಬರಬೇಕು, ಯಾವ ರೀತಿಯಾಗಿ ನನ್ನ ಸಮಸ್ಯೆಗೆ ಬಿಡುಗಡೆ ಸಿಗ್ತದ, ಒಬ್ಬರನ್ನೊಬ್ಬರು ನೀವೇನ್ ಮಾಡ್ಬೇಕು, ಡಿಸ್ಕಸ್ ಮಾಡಂತ ಹೇಳ್ತಾ ಇದ್ದಾನ. ಮಾಡದಲ್ಲೇ ಪ್ರಾರ್ಥನೆ ಮಾಡ್ಬೇಕು. ನಿನ್ನ ಸಮಸ್ಯೆಗಾಗಿ ನೀನು ಪ್ರಾರ್ಥಿಸಬೇಕು. ನಿನ್ನ ಸಮಸ್ಯೆಗಾಗಿ ನೀನು ಪ್ರಾರ್ಥಿಸಬೇಕು. ಆಗ ನಿನ್ನ ಮನೆ ಉದ್ಧಾರ ಆಗ್ತದ, ನಿನ್ನ ಮನೆಯು ಉನ್ನತವಾಗಿ ಹೇಳ್ತದ. ಯಾವಾಗ ನೀ ಹೋಗಿ ಮತ್ತೆ ಇನ್ನೊಬ್ಬರ ಜೊತೆ ಪ್ರಾರ್ಥಿಸ್ತಿ, ಮತ್ತೆ ನೀ ಹೋಗಿ ಇನ್ನೊಬ್ಬರ ಜೊತೆ ಪ್ರಾರ್ಥಿಸ್ತಿ, ನೀವು ಹಿಂಗೆ ಮಲ್ಟಿಪಲ್ ಆಗ್ತಾ ಇರ್ತೀರಿ. ಆಗ ದೇವರ ಮಹಿಮೆ ನಿಮ್ಮ ಮೇಲೆ ಇಳಿದು ಬರ್ತದ. ನಿಮ್ಮಿಂದ ಎಷ್ಟೋ ಮನೆಗಳು ಹಾಳಾಗುವಂಥದ್ದು ಏನಾಗ್ತದ, ಉನ್ನತವಾಗಿ ಅಭಿವೃದ್ಧಿ ಆಗ್ತದ. ಯಾಕೆ ದೇವರು ಅಂದನ, ನೀವು ಒಬ್ಬರನ್ನೊಬ್ಬರು ಪ್ರಾರ್ಥಿಸಿರಿ. ನೋಡ್ರಿ ಎಷ್ಟು ಉತ್ತಮವಾಗಿ. ದೇವರು ಹೇಳಿಲ್ಲ ಹೋಗು ನನ್ನ ಸೇವಕರ ಬಳಿ ಹೋಗಿ ಕುಂತು ಪ್ರಾರ್ಥಿಸ ಅವ್ರ ಮಧ್ಯದ ಅಂತ ಹೇಳಿಲ್ಲ. ಎಲ್ಲ ಅಧಿಕಾರ ನಿಮಗೆ ಕೊಡಲ್ಪಟ್ಟಿದ ದೇವರು. ನೋಡ್ರಿ ಎಷ್ಟಾಗಿ ಅದ್ಭುತ. ಆತನು ನಿಮಗಾಗಿ ಎಲ್ಲ ಅಧಿಕಾರ ಕೊಟ್ಟನ. ಆದ್ರೆ ಲೋಕದಲ್ಲಿ ಜನರು ಏನ್ ಮಾಡ್ತಾರ, ಆ ಪ್ರಾಫಿಟ್ ಬಂದಾರ, ಇವ್ರು ಅಪೋಸ್ತಲಿಕ್ ಬಂದಾರ, ಪಾಸ್ಟರ್ ಬಂದಾರ, ಅವ್ರ ಮಧ್ಯದಲ್ಲಿ ಹೋಗ ನಡ್ರಿ ಪ್ರಾರ್ಥಿಸ್ತಾರ, ನಮಗ ಹೀಲ್ ಮಾಡ್ತಾರ, ಸ್ವಸ್ಥತೆ ಮಾಡ್ತಾರ, ಹೋಗೋದು ಸರಿಯಾದ. ಆದರೆ ನಿಮಗೆ ಎಲ್ಲ ಅಧಿಕಾರ ಕೊಟ್ಟನ್ ದೇವರು. ಇವತ್ತು ನಾನು ಸೇವಕನಾಗಿ ನೀವು ನನ್ನ ಪಾಸ್ಟರ್ ಇದ್ದೆ ಚರ್ಚಿಗೆ ಬರಬೇಡ ಅಂತ ಹೇಳ್ತಿಲ್ಲ. ಯಾಕಂದ್ರೆ ದೇವರು ಚರ್ಚ್ ನಿಮಗಾಗಿ ಇಟ್ಟಿದ್ದಾನೆ. ಆದರೆ ನಿಮಗೂ ಆ ಸಾಮರ್ಥ್ಯ ಕೊಟ್ಟಿದ್ದಾನೆ. ಆ ಸಾಮರ್ಥ್ಯವನ್ನು ಯೂಸ್ ಮಾಡ್ಕೋಬೇಕು. ನಿಮಗೂ ವರಗಳಿಂದ ತುಂಬಿಸಿದ್ದಾನೆ. ನೀವು ಎಲ್ಲ ಕಾರ್ಯಗಳು ಮಾಡ್ಬೋದು. ಒಬ್ಬ ಪಾಸ್ಟರ್ ಮಾಡುವ ಎಲ್ಲ ಕಾರ್ಯ ನೀವು ಮಾಡ್ಬೋದು. ಆದರೆ ದೇವರು ಅವರಿಗಾಗಿ ಅವರ ಕಾರ್ಯಕ್ಕಾಗಿಯೂ ಇಟ್ಟಿದ್ದಾನೆ. ಆದರೆ ನಿಮ್ಮನ್ನು ನೀವು ಆಗಿ ನೀವು ಸ್ಟ್ಯಾಂಡ್ ಆಗಿ ನಿಲ್ಬೇಕು ದೇವರ ಮುಂದೆ. ಇವಾಗ ಏನ್ ಮಾಡ್ತೀರಿ, ನಿಮ್ಮನ್ನು ನೀವು ಒಬ್ಬರಿ ನಿಮ್ಮ ಕಷ್ಟ ದುಃಖಗಳ ನಡುವೆ ಏನ್ ಮಾಡ್ಬೇಕು, ನನಗೆ ಈ ಸಮಸ್ಯೆಯಿಂದ ನಾನು ಹೊರ ಬರಬೇಕು, ಈ ಸಮಸ್ಯೆಯಿಂದ ನಾನು ಹೊರ ಬರಬೇಕು, ನನಗಾಗಿ ಪ್ರಾರ್ಥಿಸು, ನೀನು ನಿನಗಾಗಿ ಪ್ರಾರ್ಥಿಸು. ನೀವೇನ್ ಮಾಡ್ಬೇಕು, ಇದು ಆಗಿ ಹ್ಯಾಬಿಟ್ ಮಾಡ್ಕೋಬೇಕು. ನಮ್ಮಲ್ಲಿ ನಾವು ಯಾವಾಗ ಇದೆಲ್ಲ ಅಭ್ಯಾಸ ಮಾಡ್ಕೋತೀವೋ ಅವಾಗ ಮಾತ್ರ ದೇವರ ಸನ್ನಿಧಿ. ಈ ದೇವರು ಒಂದೊಂದು ವಾಕ್ಯ ಏನ್ ಬರ್ತಾರಲ್ಲ ಎಲ್ಲ ನಮಗಾಗಿ, ನಮ್ಮ ಉನ್ನತವಾದ ನಮ್ಮ ಭವಿಷ್ಯಕ್ಕಾಗಿ ಬರೆಯಲ್ಪಟ್ಟಿದೆ. ಎಲ್ಲಿವರೆಗೆ ನೀವು ಈ ವಚನಗಳ ಮೇಲೆ, ಈ ದೇವರ ಮಾತುಗಳ ಮೇಲೆ ನೀವು ಏನ್ ಮಾಡ್ಬೇಕು, ಬಾಯಿಪಾಠ ಮಾಡಿ ನೀವು ಬರ್ಕೊತಿಟ್ಕೋಬೇಕು. ಹಲಿಗೆ ಮೇಲೆ, ಹೃದಯದ ಹಲಿಗೆ ಮೇಲೆ ಬರಿಬೇಕು. ಯಾಕ, ದೇವರು ಹೇಳಿದ ಒಂದೊಂದು ಮಾತಿನಲ್ಲಿ ಅರ್ಥ ಇರ್ತದ. ನಿನ್ನ ಕರಿ, ನಾ ಅರ್ಥ, ನಿನ್ನ ರಹಸ್ಯಗಳು, ನಿನ್ನ ಗುಡಾರ್ಥಗಳು ಎಲ್ಲ ಬಿಡಿಸಿ ಹೇಳುತ್ತೆ ಅಂತ ದೇವ್ರು ಯಾರಿಗೆ, ಜೆರೆಮಿಯಾಗ. ನೀವು ಕರಿಲತ್ತೀರಿ,
ಕರೀಲತ್ತಿಲ್ಲ. ಇಲ್ಲಿ ದೇವರು ಏನ್ ಹೇಳ್ದ, ನಿಮ್ಮ ರೋಗ, ಚಿಂತೆ, ದುಃಖ, ಭಾರ, ಸಮಸ್ಯೆಗಳವನ ನೀವು ಒಬ್ಬರನ್ನೊಬ್ಬರು ಹೇಳ್ಕೊಂಡು ಏನ್ ಮಾಡ್ರಿ, ಪ್ರಾರ್ಥಿಸ್ರಿ. ನಾ ಏನ್ ಮಾಡ್ತೆ ಅಂದ ಅದಕ್ಕೆ ಸದ್ದುತ್ತರ ಕೊಡ್ತೆ, ಅದಕ್ಕೆ ಆಶೀರ್ವಾದ ಮಾಡ್ತೆ, ಅದಕ್ಕೆ ಬಿಡುಗಡೆ ಮಾಡ್ತೆ ಅಂದನ. ಆದ್ರೂ ಇಲ್ಲಿ ಜನರು ಯಾರಾದ್ರೂ ಒಬ್ರಿಗೊಬ್ರು ಹೇಳ್ಕೊತಾರ, ನನ್ನ ಸಮಸ್ಯೆ ಆಕಿಗೆ ಹೇಳ್ದಲ್ಲ, ಆಕಿ ಊರ್ ಮಂದಿಗೆ ಹೇಳಿ ನಾನು ಅವಮಾನ ಪಡಿಸ್ತಾಳ, ನನ್ನ ಸಮಸ್ಯೆ ಇವನಿಗೆ ಹೇಳ್ದಲ್ಲ, ಇವ ಊರ್ ಮಂದಿಗೆ ಹೇಳಿ ನನಗೆ ಅವಮಾನ ಪಡಿಸ್ತಾನ. ಆದ್ರೆ ದೇವರಿಗೆ ಭಯ ಪಡುವಂತರು ಯಾರಿಲ್ಲ. ಓ, ಈ ನಂಬಿಗಸ್ತಳಾದ ಹೆಣ್ಮಗಳು ನನಗೆ ಬಂದು ಎಷ್ಟು ಉತ್ತಮವಾಗಿ ತನ್ನ ಸಮಸ್ಯೆ ಹೇಳಿದ್ದಾಳೆ. ದೇವರೇ, ನಾಕಿಗಾಗಿ ಪ್ರಾರ್ಥಿಸ್ತೇನೆ, ಹಗಲಿರಿದ್ರೆ ಕಣ್ಣೀರಿನಿಂದ ಪ್ರಾರ್ಥಿಸ್ತೆ. ಓ, ಅವಳು ನನ್ನ ಮನೆಗಾಗಿ ಪ್ರಾರ್ಥಿಸ್ತಾ ಇದ್ದಾಳೆ, ನಾನು ಆಕಿ ಮನೆ ಮಕ್ಕಳಿಗೆ ಅಲ್ಲಿಗಾಗಿ ನಾನು ಪ್ರಾರ್ಥಿಸ್ತೆ, ಆಕಿ ಕೆಲಸಕ್ಕಾಗಿ, ಆಕಿನ ಬಿಸಿನೆಸ್ಗಾಗಿ ಪ್ರಾರ್ಥಿಸ್ತೆ, ಆಕಿನ ಹೆಂಡತಿ ಮಕ್ಕಳಿಗಾಗಿ ಪ್ರಾರ್ಥಿಸ್ತೆ ಅಂತ ಯಾರು ಅಂಬೋರಿಲ್ಲ. ಏನ್ ಸಿಸ್ಟರ್, ನಿಮ್ಮ ಮನೆಗೆ ಯಾರಿಗ ಕಮ್ಮದನ, ನಿಮ್ಗೆ ಯಾರ ಸಮಸ್ಯೆ ಅಂತ ಹೋಗಿ ಕೇಳಂತ ಹೇಳ್ತಾರೆ ದೇವ್ರು. ಯಾರು ಕೇಳಲ್ಲ. ನಿನ್ನ ನೆರೆಯವರನ್ನು ನಿನ್ನಂತೆ ಪ್ರೀತಿಸುತ್ತ ದೇವರು ಹೇಳುವಂತನಾಗಿದ್ದಾನೆ. ಆ ನೆರೆಯವರ ಜೊತೆ ನೀವು ಕುಂತಿ ಒಬ್ಬೊಬ್ಬರಾಗಿ ಇಬ್ಬಿಬ್ಬರಾಗಿ ನೀವು ಪ್ರಾರ್ಥಿಸಿರಿ ಅಂತ ಹೇಳ್ತಾನೆ. ಇವೆಲ್ಲ ದೇವರ ಮಾತುಗಳಾಗಿದ್ದಾವೆ. ನಾವೇನ್ ಮಾಡ್ತೇವೆ, ಇದಕ್ಕ ತಿರಸ್ಕರಿಸ್ತೇವೆ. ನಾವು ದೇವರ ಸಮ್ಮುಖದಲ್ಲಿ ಹೋಗಲ್ಲ, ನಾವು ದೇವರ ಕರೆನೇ ಕೇಳಕ್ ಬರಲ್ಲ ನಮ್ಗೆ. ನಾವು ಇನ್ನೊಬ್ಬರ ಜೊತೆ ಕುಂತು ಹೆಂಗ್ ಮಾತಾಡ್ತೇವೆ? ಯಾಕಂದ್ರೆ ನೀನು ಇನ್ನೊಬ್ಬರ ಮನೆಗೆ ಹೋದಿ, ಇನ್ನೊಬ್ಬರ ಸಮ್ಮುಖದಾಗ ನೀ ಮಾತಾಡ್ದೆ ಅಂದ್ರೆ ನಿನಗೆ ಅವಮಾನ ಆಗ್ತದ, ನಿನಗೆ ತಿರಸ್ಕಾರ ಆಗ್ತದ, ಅವ್ರ ನಿನ್ ಮರ್ಯಾದೆ ಕೊಡಲ್ಲ ಅಂತ ಹೇಳಿ ಆಗ್ತದ. ನೀನು ಇನ್ನ ಬಾಳ ಏನಂತ ನೀನು ಗರೀಬ್ ಇದ್ದಿದೆ ಅಂತ ಹೇಳ್ತಾರ ನಮ್ಮ ಬೀದರ್ ಭಾಷೆದಾಗ. ಆಕಿ ಬಾಳ ಶ್ರೀಮಂತಾಳ, ಆಕಿನ ಬಳಿ ಏನು ಬೇಡ, ಆಕಿ ಬಾಳಲ್ಲ ನಮಗ್ ದೂರ ಕೇರ್ ಮಾಡ್ತಾಳ ಬಂದ್ರು. ಆದ್ರೆ ನಮ್ಮಲ್ಲಿ ಹಂಗಿಲ್ ದೇವ್ರೇನೋ ಹೆಂಗ್ ಹೋಗ್ಲಿ. ಆದ್ರೆ ದೇವ್ರ ಸಮ್ಮುಖದಲ್ಲಿ ಹೋಗಿ ನಾನು ದೇವರ ಸೇವಕನಾಗಿ ಹೋಗ್ತೀನಿ ಅಂತ ಯಾರು ಒಮ್ಮಲ್ಲ. ಖಾಲಿ ಏನ್ ಮಾಡ್ತಾರ, ತನ್ನ ತಾನೇ ಹುಟ್ಟಿಸ್ಕೊತಾರ. ಒಳಗೆ ಏನೋ ಜ್ವಾಲೆ ಉಳಿತದ ಅವ್ರ ಬಳಿ, ಯಾವುದು ಸುಳ್ಳು ಜ್ವಾಲೆ, ಫೇಕ್ ಜ್ವಾಲೆ. ನಾನೇ ದೊಡ್ಡ ಶ್ರೀಮಂತ, ನನ್ನಲ್ಲಿ ಬಹಳ ಶಕ್ತಿ ಅದ, ನನ್ನ ಮಕ್ಕಳೇ ಬಹಳ ಸ್ಟ್ರಾಂಗ್ ಹರ, ನನ್ನ ಮಕ್ಕಳೇ ಬಹಳ ಕುಡಿತಾರ, ನನ್ನ ಮಕ್ಕಳು ಜಗಳಕ್ಕೆ ರೆಡಿ ಹರ, ನನ್ನ ಮಗಳು ತೋಲ್ ಭಾರಿ ಅಳ, ನನ್ನ ಹಳೆ ತೋಲ್ ಭಾರಿ ಅನ, ನನ್ನ ಹಳೆ ಅಂತ ಕೆಲಸ ಬೇಕಾದ ಅಂತ ಕೆಲಸ ಮಾಡ್ತಾ ಇರ್ತಾನ ಅಂತೇಳಿ ತರುವುದಾದ್ರ ನನ್ನ ಮಗ ಪ್ರಾರ್ಥನೆ ಇರಲ್ಲ, ನನ್ನ ಮಗ ಪ್ರಾರ್ಥನೆ ಬಿಟ್ಟು ಜೀವಿತ ಇರಲ್ಲ, ನನ್ನ ಮಗ ಎಲ್ಲ ಜಗಳಗಳಿಗೆ ಏನ್ ಮಾಡ್ತಾನ, ಶಾಂತಿದಾಯಕನಾಗಿ ಹೋಗಿ ಒಂದು ಒಳ್ಳೆ ಮಾತಾಡಿ ಬರುವಂತನಲ್ಲ. ನಾನು ಎಲ್ಲಾದ್ರೂ ಹೋದ್ರೆ ನನ್ನ ನಾನೇ ಹೆಚ್ಚಿಗೆ ಕೊಚ್ಚಿಸ್ಕೊಳ್ಳುತ್ತೆ, ಇಲ್ಲ ತಗ್ಗಿಸಿಕೊಂಡು ಯೇಸುವಿಗೆ ಮಹಿಮೆ ಪಡುವಂತೆ ಯಾರು ಮಾತಾಡಲ್ಲ. ನಂಬಲ್ಲಿ ಮನಿ ಅದ, ಕಾರ್ ಅದ, ಎಲ್ಲ ಅದ ಅಂತ ಹೇಳ್ತಾರ. ನಂಬಲ್ಲಿ ಯಾನ್ ಬಿ ಲೋಬಿ ಅನ್ನಲ್ಲ ತನಗೀಗ, ನನ್ನ ಬಲ್ಬಿ ಎಲ್ಲ ಅದ, ನಮ್ಮಲ್ಲಿ 10 ಎಕರೆ ಹೊಲ ಅದ, 20 ಎಕರೆ ಹೊಲ ಅದ ಅಂತ ಹೇಳ್ತಾರೆ. ಯಾಕ? ದೇವರ ಭಯವೇ ಇಲ್ಲ. ಇನ್ನು ಒಬ್ಬರೊಬ್ಬರ ಸಮ್ಮುಖದ ಕುಂತು ನೀವು ಪ್ರಾರ್ಥಿಸುವರು ಯಾವಾಗ, ನೀವು ಯಾವಾಗ ದೇವರ ಮಹಿಮೆ ಹೊಂದಬೇಕು. ಮತ್ತೆ ಇದೆಲ್ಲ ತೆರೆದ ಮೇಲೆ ಆಗ್ತೀರಿ. ಅದೇ ಮತ್ತ 7ನೇ ಸುವಾರ್ತೆಗೆ ಹೋಗ್ತೀರಿ, ದೇವರೇ ನಾ ತಟ್ಟಲತ್ತಿದೆ, ನನ್ನ ಪ್ರಾರ್ಥನೆ ಯಾಕೆ ಕೇಳತ್ತಿಲ್ಲ, ನಾ ಹುಡುಕ್ಲತ್ತೆ ದೇವರೇ, ನಿನಗೆ ಎಷ್ಟು ಕೆದರಿ ಹುಡುಕ್ಲತ್ತೆ, ನನ್ಗೆ ಸಿಗಲ್ದೆ ಹುಡುಕ್ತಿದಿ, ನಾ ಎಲ್ಲಿ ಹುಡುಕ್ಲಿ ನಿನಗೆ ಅಂತ ಹೇಳಿ ಮತ್ತೆ ಆತನಿಗೆ ಏನ್ ಮಾಡ್ತೀರಿ, ಆತನ ಮೇಲೆ ಕ್ವಶನ್ ಹಾಕಿರ್ತೀರಿ. ನೀವು ಮಾಡಿದ ಕಾರ್ಯ, ನೀವು ಮಾಡಿದ ಪಾಪಗಳು ಎಲ್ಲೂ ಸಿಗ್ಲಿಲ್ಲ. ನಾವು ಹಂಗೆ ಕೀರ್ತನೆ ತೆಗೆದು 28ನೇ ಸಂಧಿ 1ನೇ ವಚನ 2ನೇ ವಚನ ಓದ್ರಿ. ದೇವರು ನಮ್ಮನ್ನು ಯಾವ ರೀತಿ ಕರೆ ಹಿಡಿತಾನ, ನಮ್ಮನ್ನು ಯಾವ ರೀತಿಯಾಗಿ ಆಶೀರ್ವಾದ ಮಾಡುವಂತನಾಗಿದ್ದಾರೆ ನೋಡ್ರಿ. ಕೀರ್ತನೆ 28ನೇ ಸಂಧಿ 1, 2ನೇ ವಚನ ಓದ್ರಿ. ದೇವರ ಒಂದೊಂದು ಸಮ್ಮುಖದಲ್ಲಿ ಹೋಗುವಾಗ ಆತನ ಏನೇನ್ ನಮಗೆ ಮಾತಾಡ್ತಾನ ಅಂತ ಹೇಳಿ ನಾವು ಅಂಗೀಕರಿಸಬೇಕು. ಇನ್ನೇನ್ ಹೇಳ್ತಾರ ಪಾಸ್ಟರ್ ಮುಂದೆ, ಮತ್ತೆ ನಾವು ಯಾವ ರೀತಿಯಾಗಿ ಆತನಲ್ಲಿ ಅಭಿವೃದ್ಧಿ ಆಗ್ಬೇಕಂತ ಹೇಳಿ ನಿಮ್ಗೆ ದಾಹ ಬರ್ಬೇಕು. ಆ ದಾಹ ಬರುವ ತನಕ ಏನ್ ಕಾರ್ಯ ಮಾಡಲಿರಿ? ಯೆಹೋವನೇ ನನ್ನ ಶರಣನೇ, ನಿನಗೆ ಮೊರೆ ಇಡುತ್ತೇನೆ, ಕೇಳದೆ ಇರಬೇಡ. ನೀನು ಕಿವಿಗೂಡದೆ ಹೋದರೆ ನಾನು ಸತ್ತವರಿಗೆ ಸಮಾನನಾಗುವನಿಲ್ಲವೇ? ನೀನು ವಾಸಿಸುವ ಮಹಾಪರಿಶುದ್ಧ ಸ್ಥಾನದ ಕಡೆಗೆ, ಮಹಾಪರಿಶುದ್ಧ ಸ್ಥಾನಕ್ಕೆ ನಾನು ಕೈ ಎತ್ತಿಕೊಂಡು ಮೊರೆ ಇಡುತ್ತೇನಲ್ಲ, ನನ್ನ ವಿಜ್ಞಾಪನೆಯನ್ನು ಲಾಲಿಸು. ಆಮೆನ್. ಏನದ ದೇವರಿಗೆ ನನ್ನ ಶರಣನೇ. ಯಾರು ಶರಣರು? ಆ ಪರಾತ್ಪರನಾದ ದೇವರು ಯೇಸು ಕ್ರಿಸ್ತನಿಗೆ ನೀನು ಮನೆ ಬೇಕಾದಾಗ ಆತನು ಪರಲೋಕದಿಂದ ನಮ್ಮ ಏನ್ ಮಾಡ್ತಾನ, ವಿಜ್ಞಾಪನೆಯನ್ನು ಕೇಳುವಂತನಾಗಿದ್ದಾನೆ. ಯಾರಾದ್ರೂ ಹೇಳಿದ್ರಿ, ಏಸಪ್ಪ ನನ್ನ ವಿಜ್ಞಾಪನೆ ಕೇಳಿದಿ, ನನ್ನ ಆನ್ಸರ್ ಯಾಕೆ ಕೊಟ್ಟಿಲ್ಲ ಅಂತ ಹಿಡಿದು ಕೇಳುವಂತ ಸಾಮರ್ಥ್ಯ ಯಾರು ಬಳಿ ಯಾಕಿಲ್ಲ? ದೇವರಿಗೆ ಮೊದಲೇ ನೀವು ಆ ವಿಧೇಯರಾಗಿ ನಡೀತಾ ಇದ್ದೀರಿ. ಈ ವಾಕ್ಯಗಳೆಲ್ಲ ಯಾರಿಗೆ ಕೊಟ್ಟನ? ದಾವೀದ ರಾಜನು ಎಲ್ಲಿ ಹೋದರೂ ತನ್ನ ಸಮ್ಮುಖದಲ್ಲಿ ಹೋಗುವುದಕ್ಕಿಂತ ಮೊದಲು ಏನ್
ಮಾಡ್ತೀನ, ದೇವರ ಸನ್ನಿಧಿಯಲ್ಲಿ ಹೋಗಿ ಅವ್ರು ವಿಚಾರಿಸುವಂತನಾಗಿದ್ದನು. ಅವ್ರು ಒಂದು ಯುದ್ಧಕ್ಕೆ ಹೋಗುವಾಗ ಒಂದು ಒಳ್ಳೆ ಕಾರ್ಯ ಮಾಡ್ಬೇಕಾದ್ರು, ಕೆಟ್ಟ ಕೆಲವೇ ಆದ್ರು ಆತನ ಏನ್ ಮಾಡ್ತಿದ್ದ, ಮೊದಲನೇದಾಗಿ ಯೆಹೋವನ ಭಯ ಭಕ್ತಿಯಲ್ಲಿ ಯೇಸುವನ್ನು ವಿಚಾರಿಸಿ ಮುಂದೆ ಕಾರ್ಯ ಮಾಡುವಂತನಾಗಿದ್ದನು. ಅದಕ್ಕಾಗಿ ಆತನ ಇವತ್ತು ಈ ಜೀವಬಾಧ ಪಟ್ಟಿಯಲ್ಲಿ ಅವನ ಹೆಸರು ಬರೆಯಲ್ಪಟ್ಟಿದೆ. ಯಾಕ, ಯಾವುದೇ ಕಾರ್ಯ ಮಾಡಿದ್ರು ನೀವು ಮೊದಲು ಏನ್ ಮಾಡ್ಬೇಕು, ದೇವರ ಸಮ್ಮುಖದಲ್ಲಿ ಇರ್ಬೇಕು. ದೇವರೇ, ನನ್ನ ವಿಜ್ಞಾಪನೆ ಕೇಳು, ನಾನು ನಿನಗಾಗಿ ಮನವಿ ಇಡ್ತಾ ಇದ್ದೆ, ನಾ ಇವತ್ತು ಈ ಕೆಲಸ ಮಾಡ್ತಾ ಇದ್ದೆ ದೇವರೇ, ನಾನು ಮಾಡ್ಲೇ ಬೇಡ. ಇವತ್ತು ನಾ ಈ ಕಲ್ಲು ಖರೀದಿಸ್ತಾ ಇದ್ದೆ, ಇದನ್ನ ಖರೀದಿಸಲ ಬೇಡ. ನಾ ಈ ಫ್ಯಾನ್ ಖರೀದ ಹೋಗ್ತಾ ಇದ್ದೇನೆ, ಏಸಪ್ಪ ತಗೊಳ್ಳಿ ಬೇಡ. ಏಸಪ್ಪ ಇವತ್ತು ನಾ ಕಾರ್ಯಕ್ಕೆ ಹೋಗ್ತಾ ಇದ್ದೆ, ನಾ ಹೋಗ್ಲೇ ಬೇಡ. ಯಾರು ಕೇಳೋದಿಲ್ಲ. ಯಾಕ, ದೇವರಿಗೆ ಮನವಿನೇ ಮಾಡ್ತಾ ಇಲ್ಲ ಎಲ್ಲರೂ. ಯಾಕಂದ್ರೆ ತನ್ನಂತಾನೆ ನಾವೆಲ್ಲ ಬುದ್ಧಿವಂತರಾಗಿದ್ದೇವೆ, ನಾವು ಶಾಲೆ ಸ್ಕೂಲ್ಗಳು ಓದಿದೆವು, ಅದೆಲ್ಲ ನಿರ್ಮಿಸಿದವನು ಯಾರು? ಈ ಅಕ್ಷರಗಳು ತೆಗೆದಿದ್ದರು ಯಾರು? ಆತನೇ, ಸರ್ವಶಕ್ತನಾದ ಯೇಸು ಕ್ರಿಸ್ತ. ಆತನ ಮೂಲಕನೇ ನಿಮಗೆ ಜ್ಞಾನ ಬಂತು. ನೀವು ಜ್ಞಾನವಂತರಾಗಿದ್ದೀರಿ, ಬುದ್ಧಿವಂತರಾಗಿದ್ದೀರಿ ಅಂತ ನಿಮ್ಮನ್ನು ನೀವೇ ಕೊಚ್ಕೋತೀರಿ. ಆ ಅಕ್ಷರಗಳು ಎಲ್ಲಿಂದ ಬಂದವಂತ ನಿಮ್ಗೆ ಯಾರಿಗೂ ಗೊತ್ತದ? ಯಾರಿಗೂ ಗೊತ್ತಿಲ್ಲ. ಯಾರು ತೆಗೆದಾರ? ಸರ್ವಶಕ್ತನಾದ ದೇವರು. ಆತನ ಮೂಲಕನೇ ನಿಮಗೆ ಬಾಯಿ ತೆರೀತೀರಿ, ಆತನ ಮೂಲಕ ಓದುತ್ತೀರಿ, ಆತನ ಮೂಲಕ ನೀವು ವಿಚಾರ ಮಾಡ್ತೀರಿ. ಯಾರಾದ್ರೂ ಹುಚ್ಚಗೆ ಹೋಗಿ ನೋಡ್ರಿ, ಆ ಹುಚ್ಚನಿಗೆ ಏನಾದ್ರೂ ಗೊತ್ತಾಗ್ತದ? ಏನು ಗೊತ್ತಾಗಿಲ್ಲ. ಇವತ್ತು ನಿಮಗೆ ಇಷ್ಟು ಅನ್ಯೋನ್ಯವಾಗಿ ಇಷ್ಟು ಪ್ರೀತಿ ಮಾಡಿ ನಿಮ್ಮನ್ನು ಯೋಚಿಸುವಂತ ಶಕ್ತಿ ಕೊಟ್ಟು ನೀವು ನಡೆಯುವಂತ, ಬರೆಯುವಂತೆ, ಓದುವಂತೆ, ಮಾಡುವಂತೆ ದೇವರು ನೀವು ಕಾರ್ಯ ಮಾಡ್ತಾ ಇದ್ದಾನೆ. ಆದ್ರೆ ನೀವು ಎಲ್ಲಿ ಆತನಿಗೆ ಮೊರೆ ಇಡ್ತಾ ಇಲ್ಲ. ಆತನ ನೋಡಿ ದಾವೀದ ರಾಜ ಏನಾದ್ರೂ ಕಾರ್ಯ ಮಾಡ್ಬೇಕಾದ್ರೆ ಮೊದಲನೇದಾಗಿ ದೇವರಿಗೆ ವಿಜ್ಞಾಪನೆ. ವಿಜ್ಞಾಪನೆ ಅಂದ್ರೆ ಏನು? ಪ್ರಾರ್ಥನೆ, ಕಣ್ಣೀರಿಂದ ಪ್ರಾರ್ಥನೆ, ಮೊಳಕಾಲೂರಿ ಪ್ರಾರ್ಥನೆ ಮಾಡಿ 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 ಆತನ ಕಾರ್ಯಗಳು ಸಾಗಿಸುವಂತನಾಗಿದ್ದನು. ಇವತ್ತು ನನಗೆ ಅಭಿಷೇಕ ಆಗ್ಯದ, ಆಯ್ತು, ದೇವರು ಇದ್ರು ಇರಲಾಕ ಬಿಟ್ಟರು ಬಿಡಲಾಕ, ನಡೆದೆ ನೋಡ್ದೇವ್ರೆ, ಇದು ಹೇಳೋದು ಸರಿ ಇರ್ತದ? ದೇವ್ರೇ, ನಾನು ನಡೆದೆ ನೋಡು, ನನ್ ಹಿಂದೆ ಬಾ ಅಂತ ಹೇಳ್ತೀರಿ? ಇಲ್ಲ. ದೇವರೇ, ನಾನ್ ನಡೆದಿದೆ, ಇವತ್ತು ನಾ ಹೋಗ್ಲೇ ಬೇಡ ಏಸಪ್ಪ, ನಾ ಕಾರ್ಯಕ್ಕೆ ನಡೆದಿದೆ ಏಸಪ್ಪ, ನನ್ನ ಮನಸ್ಸು ಎರಡಾಗ್ಲತ್ತವ, ನನಗೆ ತೋರಿಸು ಹಾದಿ ಪವಿತ್ರಾತ್ಮ ದೇವರೇ ಅಂತ ಕೇಳ್ಬೇಕು. ಇನ್ನು ಬಹಳಷ್ಟು ವಾಕ್ಯವ, ದೇವರಿಗೆ ಮೊರೆ ಇಡುವಂಥದ್ದು ಸಮಯ ಸಾಕಾಗಲ್ಲ. ಇನ್ನೊಂದು ತೆಗಿರಿ, ಮತ್ತೆ ಹೇಳ್ತೇನೆ ನಿಮಗ, ಕೀರ್ತನೆ ತೆಗಿರಿ 18ನೇ ಸಂಧಿ 16ನೇ ವಚನ ಓದಲಿ. ಅದನ್ನು ಇವರು ಎಷ್ಟು ಪ್ರಾಮುಖ್ಯವಾಗಿ ನಮ್ಮನ್ನು ಕರೆಯುವಂತ ದೇವರಾಗಿದ್ದಾನೆ. ನಮ್ಮ ಪ್ರಾರ್ಥನೆ ಮನೆಯಲ್ಲಿ ಯಾವ ರೀತಿ ಕೇಳ್ತಾನ ಅಂತ ಹೇಳಿ ದೇವರು ಎಷ್ಟು ಸ್ಪಷ್ಟವಾಗಿ ಬರ್ತಾನ. ಬಹಳಷ್ಟು ವರಗಳ ಓದ್ರಿ. ಆತನು ಮೇಲಣ ಲೋಕದಲ್ಲಿ ನೋಡ್ರಿ, ದೇವರಲ್ಲಿ ಮೇಲನ ಲೋಕದಲ್ಲಿ ಇರುವಂತನಾಗಿದ್ದಾನೆ. ಕೈ ಚಾಚಿ ನನ್ನನ್ನು ಹಿಡಿದು ಮಹಾಜಲರಾಶಿಗಳೊಳಗಿಂದ ಎಳೆದನು. ನೋಡ್ರಿ, ಎಲ್ಲಿ ನೀವೊಂದು ಘೋರವಾದ ಜಾಗದಾಗ ಬಿದ್ದಿದಿ, ಸಂಕಟದಲ್ಲಿ ಬಿದ್ದಾಗ ಏನ್ ಮಾಡ ದೇವರು? ಪರಲೋಕದಿಂದ ತನ್ನ ಕೈ ಕೆಳಗಿಕ್ಕಿ ಆ ಒಂದು ದುಷ್ಟಾರ್ಮಿಗಳಿಂದ ನಿನ್ನನ್ನು ಮೇಲೆ ಕೆತ್ತುವಂತನಾಗಿದ್ದಾನೆ. ಯಾವಾಗ ನೀನು ದೇವರಿಗೆ ಮನವಿ ಮಾಡಿದಾಗ, ದೇವರಿಗೆ ವಿಜ್ಞಾಪನೆ ಮಾಡಿದಾಗ, ದೇವರಿಗೆ ಪ್ರಾರ್ಥಿಸಿದಾಗ ಮಾತ್ರ. ಯಾವಾಗ ನೀವು ದೇವರ ಭಯ ಭಕ್ತಿಯಲ್ಲಿ ಇಲ್ಲ ಅಂದ್ರ ಇವೆಲ್ಲ ಕಾರ್ಯಗಳು ನಡೆಯುವುದಿಲ್ಲ. ಆಮೆನ್, ಹಲ್ಲೆಲೂಯಾ, ಹಲ್ಲೆಲೂಯಾ. ನೀವು ಎಲ್ಲಿವರೆಗೆ ದೇವರ ಭಯ ಭಕ್ತಿ, ದೇವರನ್ನು ಅಂಗೀಕರಿಸುವುದಿಲ್ಲ, ನೀವು ದೇವರಿಗೆ ಆತನೇ ಮೊದಲನೆಯವನು, ಆತನೇ ಕೊನೆಯವನು ಅಂತ ಹೇಳುವವರೆಗೂ ನಿಮ್ಮ ಕಾರ್ಯ ನಡೆಯುವುದಿಲ್ಲ. ನೀವು ಎಷ್ಟೇ ಮಾಡಿ, ನಾ ಎಷ್ಟಾಗಿ ವಾಕ್ಯ ಹೇಳ್ತಾ ಇದ್ದಾರ, ಇಷ್ಟೆಲ್ಲ ಗುಂಡು ಮಾಡಿ ಒಂದೇ ಕಾರ್ಯದ ಮತಲ್ಲ. ಮೊಳಕಾಲೂರು ಪ್ರಾರ್ಥನೆ, ದೇವರಲ್ಲಿ ಭಯ ಭಕ್ತಿ, ದೇವರ ವಿಧೇಯತೆಯಲ್ಲಿ ನಡೆದೇ ನಿಮ್ಮ ಕಾರ್ಯ. ಆ ವಿಧೇಯತೆಯಲ್ಲಿ ನಡೆದಾಗ ಮಾತ್ರ ನಿಮ್ಮ ಕಷ್ಟ, ಚಿಂತೆ, ದುಃಖ, ರೋಗ ನಿಮ್ಮ ಮನೆ ಬಾಗಿಲಿಗೆ ಯಾವುದು ಬರಕೂಡದು. ಯಾಕಂದ್ರೆ ಆತನು ನಿಮಗಾಗಿ ಕಾಯುವ ದೂತನನ್ನು ಕಳಿಸುವಂತನಾಗಿದ್ದಾನೆ. ನೋಡ್ರಿ, ಎಷ್ಟು ದೊಡ್ಡ ಮಾತದ. ಆತನ ಏನ್ ಮಾಡ್ತಾನ? ನೀವು ಪ್ರಾರ್ಥಿಸುವಾಗ ಆತನ ಏನ್ ಮಾಡ್ತಾನ? ಪರಲೋಕದಿಂದ ನಿಮ್ಮನ್ನು ನೋಡುವಂತನಾಗಿದ್ದಾನೆ. ಎಲ್ಲಿಂದ? ದಿವ್ಯ ದೃಷ್ಟಿಯಿಂದ ನೋಡುವಂತನಾಗಿದ್ದಾನೆ. ಆ ದಿವ್ಯ ದೃಷ್ಟಿ ಯಾರಿಗೆ ಮಾತ್ರ ಸಿಗ್ತದ? ದೇವರು ಮಲ್ಟಿಪಲ್ ಅನ್ನ. ಆತನಿಗೆ ಯಾರು ನೋಡುವಂತದಿಲ್ಲ, ಯಾರಿಗೆ ಕಾಣುದಿಲ್ಲ. ಆತನ ಹತ್ರ ವಸ್ತು ಶಕ್ತಿ ಅದ. ಆತನ ಇಲ್ಲೂ ಇದ್ದಾನೆ, ಹೊರಗೂ ಇದ್ದಾನೆ, ಎಲ್ಲ ತಿಳಿದ್ದಾನೆ. ಆದರೆ ಆತನ ದಿವ್ಯ ದೃಷ್ಟಿಯಿಂದ ಯಾರಿಗೂ ಏನಾದ್ರೂ ನೋಡಲಕ್ ಆಗೋದಿಲ್ಲ ಅಂತ ಹೇಳಿ ನೀವು ಯೋಚನೆ ಮಾಡ್ತಿರ್ಬೋದು. ನೀವು ಯಾವುದೇ ಕೆಟ್ಟ ಕೆಲಸ ಮಾಡಿ, ಒಳ್ಳೆ ಕೆಲಸ ಮಾಡಿ, ದೇವರು ಆತನ ನಿಮ್ಗೆ ನೋಡುವಂತನಾಗಿದ್ದಾನೆ. ಇವತ್ತು ನೀವು ಆತನ ಸಮ್ಮುಖದಾಗಿದ್ದಾಗ ನಿಮ್ಮ ಮನೆ ಮೇಲೆ ಆಶೀರ್ವಾದ ಬೇಕು, ನಿಮ್ಮ ಮಕ್ಕಳ ಮೇಲೆ ಆಶೀರ್ವಾದ ಬೇಕು, ನಿಮ್ ಕೆಲಸದ ಮೇಲೆ ಆಶೀರ್ವಾದ ಬೇಕು. ನೀವು ಮಾಡುವ ಒಂದೊಂದು ಕೆಲಸದಲ್ಲಿ ಅಭಿವೃದ್ಧಿ ಪಡ್ಬೇಕಂದ್ರ ಮೊಳಕಾಲೂರಿ ದೇವರಿಗೆ ಪ್ರಾರ್ಥಿಸ್ಬೇಕು. ಯೇಸುವೆ, ಇವತ್ತು ಈ ಕಾರ್ಯದ ನನಗೆ ಒಬ್ಬರು ಕುಂತು ಪ್ರಾರ್ಥಿಸ ಅಂತ ಹೇಳಿದಿ. ಒಬ್ಬರಿಗೊಬ್ಬರಿಗೆ ಮನವಿ ಮಾಡಿ, ನಿಮ್ ಕಷ್ಟ, ಚಿಂತೆ, ದುಃಖ ಏನದ
ಒಬ್ಬರಿಗೊಬ್ಬರಿಗೆ ಮನವಿ ಮಾಡ್ದಾಗ ಮಾತ್ರ ನಿನ್ನನ್ನು ಉದ್ಧಾರಿಸ್ತಂತ. ಯಾಕೆ ಹೇಳಲ್ಲ? ಯಾಕಂದ್ರೆ ಇವತ್ತು ನಿನಗೆ ಸಮಸ್ಯೆ ಇದ್ದಿರ್ಬೋದು ನಿಮ್ಮ ಮನೆಯಾಗ, ನೀ ಯಾವ್ದೋ ಪಾಸ್ಟರ್ ಬಲ್ ಹೋಗಿದ್ದಿ, ಸಮಸ್ಯೆ ತಕೊಂಡಿ, ಆ ಪಾಸ್ಟರ್ ಪ್ರಾರ್ಥಿಸ್ತಾನ. ಆದ್ರೆ ಎಲ್ಲಿವರೆಗೆ ನೀನ್ ಪ್ರಾರ್ಥಿಸುವಲ್ಲ, ನೀ ದೇವರಿಗೆ ಮನವಿ ಹೇಳಲಿ, ಅಲ್ಲಿವರೆಗೆ ಬಿಡುಗಡೆ ಆಗಲ್ಲ. ಲಾಖೋ ಜನ ಇರ್ತಾರ, ನಿನ್ನೆ ಪ್ರೇಯರ್ ಮೀಟಿಂಗ್ ಹೋಗಿದೆವು, ಬಹಳಷ್ಟು ಜನ ಹೀಲಾದ್ರು, ಇನ್ನ ಬಹಳಷ್ಟು ಜನ ಹೀಲಾಗಲ್ದೆ ಮುಖ ಸಪ್ಪು ಮಾಡ್ಕೊಂಡು ಹೋದ್ರು. ಯಾಕ? ನಂಬಿಕೆನೇ ಇಲ್ಲ ಅವ್ರ ಹತ್ರ. ಆ ನಂಬಿಕೆ ಬರಬೇಕಾದ್ರೆ ಏನ್ ಮಾಡ್ಬೇಕು? ಈ ಸತ್ಯವಾಕ್ಯ ಪ್ರಯಾಣ ಮಾಡ್ಬೇಕು, ದಿನನಿತ್ಯ ಓದ್ಬೇಕು, ದಿನನಿತ್ಯ ದೇವರಲ್ಲಿ ಕಾಲ ಕಲಿಬೇಕು. ನೀವು ಏನ ಎದ್ದಿದೆ ಮುಂಜಾನೆ ಕುಂತ ಬೆಡ್ ಮೇಲ, ಆಮೇಲೆ ಜೀಸಸ್ ನನಗೆ ದಿನ ಎಲ್ಲ ಕಾಯ್ದು ಕಾಪಾಡು, ನಾಳೆಗೆ ಕಾಯ್ದು ನನ್ನ ಕುಟುಂಬ ಕಾಯ್ದು ಕಾಪಾಡು, ಆಮೇಲೆ ಆಯ್ತು ಹೋಗ್ಬ, ನೀ ಬಿ ಹೋಗ್ಬ, ನಾ ಬಿ ಕಾಯ್ತೆ ಅಂತಂದೇವ್ ಅಷ್ಟೇ. ಕಾಯ್ಲತ್ತಾನೆ ನಿಮ್ಗೆ ಕಾಯ್ಲತ್ತಾರ ಇಲ್ಲ? ಜೀಸಸ್ ಕಾಯ್ಲತ್ತಾರ? ನಿಮ್ಗೆ ಏನಾರ ಪ್ರಾಣ ಹತ್ಯೆ ಮಾಡ್ಯಾರ? ದೇವ್ರು ಮಾಡಿಲ್ಲ. ಆದ್ರ ಕಷ್ಟ ದುಃಖ ನೋವು ಒಳಗೆ ಇದ್ದೀರಿ. ಯಾಕ? ಪಾಪದ ಜೀವಿತ ಆರಿಸಿಕೊಂಡಿದ್ದಾಗ ದುರಾತ್ಮನು ನಿಮ್ಮಲ್ಲಿ ಕಾರ್ಯ ಮಾಡ್ತಾನ. ದೇವರು ಹೇಳ್ತಾನ, ಕೊರಿಂಥ್ಯ 5:6ನೇ ಸಂಧಿಗ ಬರ್ತದ, ಎಲ್ಲಿವರೆಗೆ ನೀನು ದೇವರ ಆಶೀರ್ವಾದದಲ್ಲಿರ್ತಿ, ಅಂದ್ರೆ ದೇವರ ಭಯ ಭಕ್ತಿಯಲ್ಲಿರ್ತಿ, ಸಭೆಯಲ್ಲಿ ನಡ್ಕೊಂಡಿರ್ತಿ, ಪ್ರಾರ್ಥನೆಯಲ್ಲಿ ಇರ್ತಿ, ನೀನು ಯಾವ್ದಾದ್ರು ಕೆಟ್ಟ ಕೆಲಸ ಮಾಡಿದೆ ಅಂದ್ರ ಪೌಲನಲ್ಲಿ ಬರ್ತಾನ, ಅವನನ್ನು ಸಭೆಯಿಂದ ಹೊರಗೆ ತಿರಗಿಸಿ ಸೈತಾನನಿಗೆ ಅಧೀನವಾಗಿ ಕೊಟ್ಟು ಬಿಡ್ರಿ, ಅವನು ಸೈತಾನನ ಮಗ ಅಂತ ಹೇಳಲ್ಪಡ್ತಾನ. ಸೈತಾನನ ಮಗ ಅಂದ್ರೆ ಏನ್ ಕಾಣಿಸಕೋನ? ಸೈತಾನನ ಮಗನಂತಲ್ಲ, ಆ ಹೊರಗಿನ ಸಭೆ ಅಂದ್ರೆ ಇಲ್ಲಿಂದ ನೀನು ಪಾಪ ಮಾಡಕ್ ಸ್ಟಾರ್ಟ್ ಮಾಡ್ದಲ್ಲ, ಸೈತಾನನ ನಿನಗೆ ಹಿಡಿಯುವಂತನಾಗಿದ್ದಾನೆ. ರೋಗ, ಚಿಂತೆ, ದುಃಖ, ಭಾರ, ಸಮಸ್ಯೆಗಳು ಏನು ನೀನು ಯೋಚನೆ ಮಾಡಲಂತೆ ಕಟ್ ಹಾಕ್ತಾನೆ. ಇದೇ ಸೈತಾನನ ಮಕ್ಕಳು ಅಂದ್ರ ಹೋಗಿ ಸೈತಾನಿಗೆ ತಂದೆಯಾಗಿ ಅದು ನಿಮ್ಮಲ್ಲಿ ಬಂದು ಕೂಡಲ್ಲ, ಅದು ನಿಮ್ಗೆ ಕೊಲ್ಲಬೇಕಂತ ಪ್ರಯತ್ನ ಪಡ್ತದ. ಅದ್ರ ಕೆಲಸನೇ ಅಷ್ಟೇ, ದೇವರ ಮಕ್ಕಳನ್ನು ಹಿಂಸಿಸಿ ಕೊಲ್ಲುವುದೇ ಅದರ ಕೆಲಸ. ಈ ಲೋಕದ ಮೇಲೆ ಮರಣ ತರುವಂತದೇ ಸೈತಾನನು. ದೇವರು ಆಲಮಾಳ ಮಾಡಿದಾಗ ಅವರಿಗೆ ವಯಸ್ಸಿರಲಿಲ್ಲ, ಅವರಿಗೆ ಸಾವಿರಲಿಲ್ಲ. ಎಲ್ಲಿ ಪಾಪ ಮಾಡಿದ್ರು ಅವಾಗೆ ಅವ್ರಿಗೆ ಏನಾಗ್ತು? ಏಜ್ ಅಂಬ ಸ್ಟಾರ್ಟ್ ಆಯ್ತು. 900 ಇಯರ್ ಬದುಕಿದ್ರು. ಆದ್ದರಿಂದ ಅಬ್ರಾಹ್ಮನ ಬಳಿ ಬರಕ್ಕೆ 120 ವರ್ಷ ಕೊಟ್ಟರು. ಆದರೆ ಅಬ್ರಾಹ್ಮ, ಯಾಕೋಬ, ಐಸಾಕ್ ಎಲ್ಲ ಏನ್ ಮಾಡಿದ್ರು? 155 ವರ್ಷ ಬದುಕಿದ್ದಾರೆ. ಎಷ್ಟು? 120 ವರ್ಷ ಇದ್ದರು. ಅವ್ರು ಮತ್ತೆ 30-40 ವರ್ಷ ಹೆಚ್ಚಿಗೆ ಬದುಕಿದಾರ. ದೇವರಲ್ಲಿ ಪ್ರಸನ್ನತೆ, ದೇವರ ಭಯ ಭಕ್ತಿ ಇದ್ದಕ್ಕಾಗಿ ಅವ್ರು ಹೆಂಗ್ ಸುಖ ಜೀವನದಿದ್ರು. ಅವ್ರಿಗೆ ಮಕ್ಕಳಾಗಿಲ್ಲ, 10 ವರ್ಷ 20 ವರ್ಷ 40 ವರ್ಷ ಮಕ್ಕಳಾಗಿಲ್ಲ, ಆದ್ರೂ ಬಿ ದೇವ್ರಿಗೆ ಬಿಟ್ಟಿಲ್ಲ. ಯಾಕೆ? ದೇವ್ರಿಗೆ ನಮ್ಗೆ ಕಲಿಸ್ತಾನ. ಅದರಲ್ಲಿ ಇವಾಗ ಒಂದು ಕರ್ತನಾದ ಯೇಸು ಕ್ರಿಸ್ತ ನಿಮ್ಮಲ್ಲೇ ವಾಸ ಮಾಡುವುದಿದ್ದಾನೆ. ನೀವು ಇವತ್ತು ಪ್ರಾರ್ಥನೆ ಮಾಡಿದ್ರೆ ನಿಮ್ಗೆ ಇವತ್ತೇ ಕೊಡುವಂತ ದೇವರಾಗಿದ್ದಾನೆ. ಹಳೆ ಒಡಂಬಡಿಕೆಯಿಂದ ಆಶೀರ್ವಾದ ತಕೋರಿ, ಹೊಸ ಒಡಂಬಡಿಕೆಯಲ್ಲಿ ನಡೀರಿ ಅಂತ ಹೇಳ್ತಾನೆ ದೇವರು. ಅದಕ್ಕೆ ನೀವು ಇವತ್ತು ನಡಿಬೇಕಂದ್ರೆ ದೇವರಿಗೆ ಇಳಿಸ್ಕೋಬೇಕು. ಅದೇ ಒಂದು ದೊಡ್ಡದಾದ ಕಾರ್ಯದ. ಈ ವಾಕ್ಯ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಸಭೆಯಲ್ಲಿ ನಿಂತ್ರಿ,